ಸೋದರ ಇದೆ. ಪತಂಜಲಿ ಈಗಳ ಯೋಗ ಸೂತ್ರದಲ್ಲಿ ಸಾಧನ ಪಾದ ತಿಯಾಸಪಿ ಬೆಳಕನ್ನು. ಬೆಳಕು ಅಂತಂದ್ರೆ ಏನ್ ಹೇಳಿ? ಪ್ರಯಾಣ ಮಾಡ್ತಾ ಇರೋದು ಬೆಳಕಿನಲ್ಲಿ ಅಂತಂದ್ರೆ ನಾವು ನೋಡಿಸುವುದು, ಆ ಬೆಳಕಿದ್ರೇನು ನಾವು ತಿಳ್ಕೊಳ್ಳೋದಕ್ಕಾಗೋದು ಅಂತ. ಆದ್ರ ತಿಯಾಸಪಿ ಬೆಳಕಿನಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಏನ್ ಹೇಗಿದೆ ಇರ್ತಕ್ಕಂಥದ್ದು ಐಕ್ಯತೈಮನಿಯವರು ಮಾಡಿರ್ತಕ್ಕಂಥದ್ದು. ಇದು ಸ್ವಲ್ಪ ಕಷ್ಟವಾಗಿನೂ ಇರುತ್ತೆ, ಸುಲಭವಾಗೂ ಇದೆ. ಕಷ್ಟ ಅಂದ್ಕೊಂಡ್ರೆ ಕಷ್ಟ, ಸುಲಭ ಅಂದ್ಕೊಂಡ್ರೆ ಸುಲಭ. ಇದರಲ್ಲಿ ನಿನ್ನೆ ದೇಹಗಳನ್ನು ಪ್ರಜ್ಞಾವತ್ತಾಗಿ ತ್ಯಜಿಸಿದಾಗ ಮಾತ್ರ ಈ ಕೆಳಗಿನ ದೇಹಗಳು ನಾನಲ್ಲ ಎಂಬ ಅರಿವು ಖಚಿತವಾಗುತ್ತದೆ. ದೇಹಗಳನ್ನು ಪ್ರಜ್ಞಾವತ್ತಾಗಿ ತ್ಯಜಿಸಿದಾಗ, ದೇಹಗಳಂದ್ರೆ ಏನು, ಯಾವುದು, ಏನು ಒಂದೇಂದ ನಮ್ ದೇಹ ಕಾಣಿಸ್ತಾ ಇರೋದು ದೇಹಗಳು ಅಂತಾರಲ್ಲಪ್ಪ. ಎಲ್ಲಿದೆ ದೇಹಗಳು ಅಂತಂದ್ರೆ ನಮ್ಗೆ ಸಾಧಾರಣವಾಗಿ ಅಲ್ಲ. ದೇಹಗಳು ಅಂತಂದ್ರೆ ಕಾಮದೇಹ, ಸ್ಥೂಲ ದೇಹ, ಮನೋದೇಹ. ಮುಖ್ಯವಾಗಿ ಇಲ್ಲಿ ನಾವು ಈ ಮೂರು ಸಾಧಾರಣವಾಗಿರ್ತಕ್ಕಂಥ ಎಲ್ಲರೂ ಈ ಮೂರು ದೇಹಗಳ ಮುಖಾಂತರ ಈ ಮೂರು ಲೋಕಗಳಲ್ಲೂ ಸಂಚಾರ ಮಾಡ್ತಾ ಇರ್ತೀವಿ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿ ಸದಸ್ಯರಾಗಿರ್ತಕ್ಕಂಥವ್ರಿಗೆ ಇದು ಚಿರಪರಿಚಿತ, ತಿಳ್ಕೊಂಡಿರ್ತಕ್ಕಂಥ ವಿಷಯ. ಇವನ್ನು ನಾವು ಪ್ರಜ್ಞಾವತ್ತಾಗಿ ತ್ಯಜಿಸಬೇಕು. ನಾವೆಲ್ಲ ಈ ದೇಹ ನಂದೇ, ಈ ದೇಹ ನಾನೇ ಮಾಡಿದ್ದು, ನಮ್ಮದೇ ಇದು ಅನ್ನೋದು ನಮ್ಮ ದೇಹದ ಅಭಿಮಾನ ಇಟ್ಕೊಂಡು ಜೀವನ ನಡೆಸ್ತಾ ಇದ್ದೀವಿ. ಅದನ್ನ ಏನ್ ಮಾಡ್ಬೇಕಪ್ಪ ಅಂದರೆ ಪ್ರಜ್ಞಾವತ್ತಾಗಿ ತ್ಯಜಿಸಿದಾಗ ಮಾತ್ರ ಈ ಕೆಳಗಿನ ದೇಹಗಳು ನಾನಲ್ಲ ಎಂಬ ಅರಿವು ಖಚಿತವಾಗುತ್ತದೆ. ಮತ್ತೊಂದು ಉದಾಹರಣೆ ಈ ಮೂಲಕ ಈ ಅಂಶವನ್ನು ಇನ್ನೂ ಸ್ಪಷ್ಟವಾಗುತ್ತದೆ. ಒಬ್ಬ ಡಾಕ್ಟರ್ ಅನೇಕ ದೇಹಗಳನ್ನು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಿ ಅನೇಕ ಒಳಗಿನ ಅಂಗಾಂಗಗಳನ್ನು ಸಾಕ್ಷಾತ್ತಾಗಿ ನೋಡಿದ್ದಾಗಿಯೂ ಕೂಡ ಆತನಿಗೆ ತನ್ನ ದೇಹವೇ ನಾನು ಆಗಿದ್ದೇನೆ ಎಂಬ ಅಸ್ಮಿತ ಭಾವನೆಯು ಆತನ ಮೇಲೆ ಸವಾರಿ ಮಾಡ್ತಾ ಇರುತ್ತದೆ. ಇಲ್ಲಿ ಏನಪ್ಪಾ ಅಂತಂದ್ರೆ, ಡಾಕ್ಟ್ರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ. ನಮಗೆಲ್ಲ ಗೊತ್ತಾಗಲ್ಲ, ಏನೋ ಹೇಳಿದ್ದನ್ನ ಕೇಳಿಸ್ಕೊಂಡಿರ್ತೀವಿ. ಅವರು ಎಲ್ಲ ಪೂರ್ತಾಗಿ ನೋಡಿರ್ತಾರೆ, ದೇಹದಲ್ಲಿ ಏನಿದೆ, ಯಾವ ಕೆಲಸ ಏನ್ ಮಾಡ್ತೀವಿ, ಹಾಗೆ ಮಾಡುತ್ತೆ ಏನು ಅಂತಕ್ಕಂಥ ಚೆನ್ನಾಗಿ ಗೊತ್ತು. ಆದ್ರೆ ಎಷ್ಟು ದಿವಸ ಇರುತ್ತೆ ಆ ಅಂಗಾಂಗಗಳೆಲ್ಲ ಕೆಲವೇ ದಿವಸಗಳು ಹೋಗುದು ಹೊರಟೋಗುತ್ತೆ ಅಂತ ಅನ್ನೋದು ಗೊತ್ತು. ಆದ್ರೂ ಸಮೇತ ಅವರು ಅದನ್ನ ದೇಹವೇ ನಾನು, ನನ್ನದು ಈ ದೇಹ ಅಂತಕ್ಕಂಥದ್ದು ಭಾವನೆ ಹೋಗಿಲ್ಲ. ಮತ್ತೊಂದು ಏನಪ್ಪಾ ಅಂತಂದ್ರೆ, ಡಾಕ್ಟರ್ ಆಗಿರ್ತಕ್ಕಂಥವ್ರು ಎಲ್ಲರ ಬೇರೆ ದೇಹಗಳನ್ನು ಮಾಡ್ತಾರೆ. ಏನ್ ಮಾಡ್ತಾರೆ? ಆಪರೇಷನ್ ಮಾಡ್ತಾರೆ. ಯಾವ್ದನ್ನ ಆಪರೇಷನ್ ಮಾಡಬೇಕಾದ್ರೆ ಯಾವ್ದು ಅಂಗಾಂಗ ಊನವಾಗಿದ್ರೆ ತೆಗೆದು ಬಿಡ್ತಕ್ಕಂಥದ್ದು ಆಗತ್ತೆ, ಮಾಡ್ತಾರೆ. ಆದ್ರೆ ತನ್ನ ರಕ್ತ ಸಂಬಂಧ ಮಗನಿಗಾಗ್ಲಿ ಮಗಳಿಗಾಗ್ಲಿ ಆಪರೇಷನ್ ಮಾಡ್ಬೇಕಾದ್ರೆ ಅವ್ರು ಮಾಡಲ್ಲ. ಯಾಕಂದ್ರೆ ದೇಹದ ಮೇಲೆ ಇರತಕ್ಕಂಥ ವ್ಯಾಮೋಹದಿಂದ, ತನ್ನದು ಸ್ವಂತದ್ದು ಮಗನು ಮಗಳದು ಅಂತಂದ್ರೆ ವ್ಯಾಮೋಹದಿಂದ ಅದನ್ನ ಕತ್ರಿ ಹಾಕಿ ಕತ್ತರಿಸೋದಕ್ಕೆ ಅವರಿಗೆ ಕೈ ಬರಲ್ಲ, ಧೈರ್ಯನೂ ಬರಲ್ಲ. ಅದು ಯಾಕಂದ್ರೆ ವ್ಯಾಮೋಹ, ದೇಹದ ಮೇಲೆ ಇರತಕ್ಕಂಥ ವ್ಯಾಮೋಹದಿಂದ. ಆ ವ್ಯಾಮೋಹವನ್ನು ನಾವು ತ್ಯಜಿಸಬೇಕು. ಒಂದಲ್ಲ 3 ದೇಹಗಳಿದೆ, ಅವನ್ನು ನಾವು ಸಾಕ್ಷಾತ್ತಾಗಿ ನೋಡಿದಾಗಿಯೂ ಕೂಡ ಆತನಿಗೆ ನನ್ನ ದೇಹವೇ ನಾನು ಆಗಿದ್ದೇನೆ ಅಂತಕ್ಕಂಥ ಭಾವನೆ ಇರುತ್ತದೆ. ಮನಸ್ಸಿನ ಪ್ರಕ್ರಿಯೆಗಳಿಗೆ ಅರಿವಿಲ್ಲದೆ ನಾನು ಎಂಬ ಭಾವನೆಗೆ ಸೇರಿಕೊಳ್ಳುತ್ತದೆ. ಆ ಮನಸ್ಸು ಅಂತಕ್ಕಂಥದಕ್ಕೆ ಪ್ರಜ್ಞೆ ಇಲ್ಲದೆ ಇರುವುದರಿಂದ ನಾನು ಅಂತಕ್ಕಂಥದ್ದು ಅವರಲ್ಲೇ ಸೇರಿಕೊಳ್ಳುತ್ತೆ. ಮಹತ್ವಾಕಾಂಕ್ಷೆ, ಅಹಂಭಾವನೆ ಮೊದಲಾದ ಮನುಷ್ಯನ ನೀಚ ಸ್ವಭಾವಗಳು ಜೀವಾತ್ಮನನ್ನು ಭ್ರಾಂತಿಯಿಂದ ಮನಸ್ಸಿನೊಡನೆ ಆಧ್ಯಾತ್ಮ ಭಾವನೆಯಿಂದ ಸೇರಿಕೊಳ್ಳುವುದರಿಂದ ಉಂಟಾಗುತ್ತದೆ. ವ್ಯಾಮೋಹ, ಆ ವ್ಯಾಮೋಹದಿಂದ
ನಾನು ನನ್ನದೇ ನನ್ನ ದೇಹ ಅಂತಕ್ಕಂಥ ಅದನ್ನ ವ್ಯಾಮೋಹ ಹೆಚ್ಚಾಗಿ ಇರುವುದರಿಂದ ಅದನ್ನ ಬಿಡುವುದಕ್ಕೆ ಆಗಲ್ಲ. ದೇಹವನ್ನು ನಾನೇ ನನ್ನದು ಅಂತಕ್ಕಂಥ ಅಹಂಭಾವನೆ ಜಾಸ್ತಿ ಆಗಿರುತ್ತದೆ. ಮೂರನೆಯದಾಗಿ ತಾದಾತ್ಮ್ಯ ಭಾವನೆ ಸೇರಿದವು ಅಂದರೆ ಮಕ್ಕಳ ಆಸ್ತಿ. ಯಾಕಪ್ಪ ಆ ರೀತಿ ಅಂದ್ರೆ ಮೂರನೇದಾಗಿ ಏನು, ತಾದಾತ್ಮ್ಯ ಭಾವನೆಗೆ ಸೇರಿದವು ಮಕ್ಕಳು ಆಸ್ತಿಗಳ ಮೇಲಿನ ಅಭಿಮಾನ. ಉದಾಹರಣೆಗಾಗಿ ಯಾಕಪ್ಪ ಈ ರೀತಿ ಅಂತಂದ್ರೆ ನನ್ನ ಮಕ್ಕಳು ನನ್ನ ಆಸ್ತಿ ಅಂತಕ್ಕಂಥ ವ್ಯಾಮೋಹ ಪ್ರತಿಯೊಬ್ಬರಲ್ಲಿ ಸೇರಿರುತ್ತೆ. ಈ ವ್ಯಾಮೋಹ ಕಡಿಮೆ ಆಗುವ ತನಕ ನಮ್ಮ ದೇಹಗಳನ್ನ ಬಿಟ್ಟು ಮುಂದಕ್ಕೆ ಹೋಗಕ್ಕಾಗಲ್ಲ. ಉದಾಹರಣೆಗಾಗಿ ನನ್ನ ಮನೆ, ನನ್ನ ಹೊಲ, ನನ್ನ ಮಕ್ಕಳು ಎಂಬ ಭ್ರಾಂತಿ ಭಾವನೆಗಳು ಉದಯವಾಗುತ್ತವೆ. ಮಾಡ್ತಾ ಮಾಡ್ತಾ ಅಷ್ಟೇ ನನ್ನದು ಮನೆ, ನನ್ನದು ಹೊಲ, ನನ್ನ ಮಕ್ಕಳು ಅಂತಕ್ಕಂಥದ್ದು ವ್ಯಾಮೋಹ ಅಂತಕ್ಕಂಥದ್ದು ಬೆಳವಣಿಗೆ ಆಗುತ್ತೆ. ಅಸ್ಮಿತಾ ಎಂದರೆ ನಾನು ಸ್ಥೂಲ ದೇಹವಾಗಿದ್ದೇನೆ. ಅಸ್ಮಿತಾ ಅಂತಂದ್ರೆ ನಾನು ನನ್ನದು ಅಂತಕ್ಕಂಥ ಅಹಂಭಾವ. ಇದಕ್ಕೆ ಅಸ್ಮಿತಾ ಇದೆ ಎಂಬ ಭ್ರಾಂತಿಯ ಮೂಲಕ ಸ್ಥೂಲ ದೇಹಕ್ಕೆ ಸಂಬಂಧಪಟ್ಟ ಕ್ಲೇಶಗಳಿಗೆ ಒಳಗಾಗುತ್ತಾನೆ. ಆ ಕ್ಲೇಶಗಳು ಆ ಭ್ರಾಂತಿಯಿಂದ ನಾನು ನನ್ನದು ಅಂತಕ್ಕಂಥ ದೇಹದ ಮೇಲೆ ಆ ವ್ಯಾಮೋಹ ಬೆಳೆಯುತ್ತದೆ ಅವರಿಗೆ. ಉದಾಹರಣೆಗಾಗಿ ದೇಹಕ್ಕೆ ರೋಗ ಬಂದರೆ ನನಗೆ ರೋಗ ಬಂದಿದೆ ಎಂದು, ಆಸ್ತಿ ನಷ್ಟವಾದರೆ ನನ್ನ ಆಸ್ತಿ ಹೋಯಿತೆಂದು ಎಂದು ಮಕ್ಕಳು ಮರಿ ಮಕ್ಕಳಿಗೆ ತೊಂದರೆ ಆದರೆ ನಮಗೆ ಆಯಿತೆಂಬುದಾಗಿ ದುಃಖಿಸುತ್ತಾನೆ. ಇದು ಸರ್ವೇ ಸಾಧಾರಣವ, ನಾವೆಲ್ಲರಿಗೂ ಇದೆ, ನಾವು ಇನ್ನೊಂದನ್ನು ತ್ಯಜಿಸಿಲ್ಲ. ಸಣ್ಣ ಮಗುಗೆ ಏನಾದ್ರೂ ಕೆಮ್ಮುತಕ್ಕಂಥದ್ದು ಜ್ವರನ ಬಂದರೆ ಅಯ್ಯೋ ಮನೆಯಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಅಯ್ಯೋ ಮಗು ನನ್ನ ಮಗು ನನ್ನ ಮಗು ನನ್ನ ಮಗು ಕೆಮ್ಮು ಬಂದಿದೆ, ಜ್ವರ ಬಂದಿದೆ, ನೋಡಪ್ಪ ತಡ್ಕೊಳಕ್ಕಾಗಲ್ಲ ಅಂತಕ್ಕಂಥದ್ದು ಆ ವ್ಯಾಮೋಹವೇ ಅಂತಂದರೆ ಅಸ್ಮಿತಾ. ಅಸ್ಮಿತಾ ಅಂತ ಅನ್ನೋದು ನಮ್ಮಲ್ಲಿ ಉದ್ಭವ ಜಾಸ್ತಿ ಆದಾಗ ಅಂತ ವ್ಯಾಮೋಹ ಜಾಸ್ತಿ ಬರುತ್ತೆ. ಆದ್ರೆ ನಮ್ಗೆ ಎಲ್ಲರಿಗೂ ಸಾಧಾರಣ ಗೊತ್ತು, ಕರ್ಮಕ್ಕೆ ತಕ್ಕಂತೆ ಕಾಯಿಲೆಗಳು ಬರುತ್ತೆ, ಅವರ ರೂಪವೂ ಬರುತ್ತೆ. ನಮ್ಗೆ ಸಂದರ್ಭ ಬಂದಾಗ ಯಾವ ಸಂದರ್ಭಕ್ಕೆ ಸಾಯ್ಬೇಕು ಅಂತ ಸಾಯ್ತೀವಿ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಎಲ್ಲರಿಗೂ ಗೊತ್ತು. ಬಂದಿರೋದು ನನಗಲ್ಲ. ಆದರೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಗೊತ್ತಿದ್ರು ಸಮೇತ ಅದರಲ್ಲಿ ಬೀಳ್ತೀವಿ. ಹಗಲು ಕಂಡ ಬಾವಿಯಲ್ಲಿ ರಾತ್ರಿ ಬೀಳ್ತೀವಿ ನೋಡ ಹಂಗೆ. ವಿಚಾರಪರನಾದ ಯಾರಾದರೂ ತಾನು ಈ ದೇಹವಲ್ಲವೆಂಬ ಅಂಶವನ್ನು ಪರಿಷ್ಕಾರವಾಗಿ ಮನದಟ್ಟು ಮಾಡಿಕೊಳ್ಳಬಹುದು. ಯಾವಾಗ ತನ್ನ ಬುದ್ಧಿ ಮೇಲ್ಮುಖವಾಗಿ ಒಂದು ವಿಚಾರಣೆ ಮಾಡ್ತಕ್ಕಂಥ ಸಾಮರ್ಥ್ಯ ತನಗೆ ಬಂದಾಗ, ಮೇಲು ಮನಸ್ಸು ತನ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಇದು ವ್ಯಾಮೋಹಕ್ಕೆ ಒಳಪಡ್ತಕ್ಕಂಥದ್ದು ಸರಿಯಲ್ಲ. ಎಷ್ಟೋ ಸಲ ಹುಟ್ಟಿದ್ದೀವಿ, ಎಷ್ಟೋ ಸಲ ಬೆಳೆದಿದ್ದೀವಿ, ಎಷ್ಟೋ ಜೀವನವನ್ನ ಮಾಡಿದ್ದೀವಿ, ಸತ್ತಿದ್ದೀವಿ. ಆದ್ರಿಂದ ಏನು ಮಹಾಶಾಶ್ವತ ಅಂತಕ್ಕಂಥದ್ದು ಭಾವನೆ ಉಂಟಾಗುತ್ತೆ. ಕ್ಷಣ ಕ್ಷಣಕ್ಕೂ ಬದಲಾವಣೆ ಹೊಂದಿರತಕ್ಕ ಈ ಮಾಂಸ, ಮೂಳೆ ಮೊದಲಾದಗಳಿಂದ ಮಾಡಲ್ಪಟ್ಟ ದೇಹವು ತಾನೆಂಬ ಭ್ರಾಂತಿ ಭಾವನೆಯಿಂದ ವಿಮೋಚನೆ ಹೊಂದದಿದ್ದರೆ ಕ್ಲೇಶಗಳ ಪ್ರಭಾವವು ಎಷ್ಟೋ ತಗ್ಗುತ್ತದೆ. ಇಲ್ಲಿ ಈ ದೇಹ ಮಾಂಸ ಮೂಳೆಗಳಿಂದ ಆಗಿರತಕ್ಕಂಥದ್ದು ರಾಜ್ಕುಮಾರ್ ಹೇಳ್ತಾರೆ ಯಾವ್ದೋ ಒಂದು ಸಿನಿಮಾದಲ್ಲಿ, ಕುಂಬಾರನ ಯಾವ್ದೋ ಭಕ್ತಿ ಕುಂಬಾರನಲ್ಲ, ಈ ದೇಹ ಎಂತಾದ ಏನು ಅಂತಕ್ಕಂಥದ್ದು. ಹಾಗೆ ಆ ಭಾವನೆ ನಮ್ಮಲ್ಲಿ ಬರ್ಬೇಕು. ಏನು ಮಾಂಸ ಮೂಳೆಗಳಿಂದ ಮಾಡಿರ್ತಕ್ಕಂಥದ್ದು ಎಷ್ಟು ಶಾಶ್ವತವಾಗಿರುವುದಲ್ಲ ಇದು ಅನ್ನುವ ಮಾತಿನಲ್ಲಿ ಹೇಳ್ತೀವಿ ಹೊರತು ಅದು ಆಚರಣೆಗೆ ಬಂದಾಗ ಎಲ್ಲರೂ ಅದು ಆಚರಣೆ ಮಾಡ್ತಕ್ಕಂಥ ಬಹಳ ಕಷ್ಟವೇ ಆಗಿದೆ. ಯಾಕಂದ್ರೆ ಅಸ್ಮಿತಾ ನಮ್ಮಲ್ಲಿ ಹೆಚ್ಚಾಗಿ ಸೇರ್ಕೊಂಡಿರುವುದರಿಂದ ಅದನ್ನ ಆಚರಣೆ ತರೋದಕ್ಕೆ ಸಾಧ್ಯವಾಗ್ತಾ ಇದೆ. ಆದರೆ ಮನಸ್ಸು ಮತ್ತು ಅದರ ಪ್ರತಿಕ್ರಿಯೆಗಳು ತಾನಲ್ಲವೆಂದು ಖಚಿತವಾಗಿ ಅರಿತುಕೊಳ್ಳುವ ಸಂಖ್ಯೆ ತೀರಾ ಕಡಿಮೆ. ಮನಸ್ಸು ಮತ್ತು ಅದರ ಪ್ರತಿಕ್ರಿಯೆಗಳು. ಮನಸ್ಸು ನಮಗೆ ಯಾವ ಕೆಲಸ ಮಾಡ್ಬೇಕಾದ್ರೂ, ಏನ್ ವ್ಯವಸ್ಥೆ ನೋಡ್ಬೇಕಾದ್ರೂ ಮೊದಲು ಮನಸ್ಸು ಮಾಡ್ಬೇಕಾದ್ರ ಮೇಲೆ ನಾವು ಮನಸ್ಸಿಟ್ಟು ಓದಿದ್ರೆ, ಮಕ್ಕಳು ಓದ್ತಾ ಇದ್ರೆ ಮನಸ್ಸಿಟ್ಟು ಓದೋದನ್ನ ಯಾಕೆ ಅನ್ಕೋಗ್ತಾ ಇದೀಯ ಅಂತ, ಮನಸ್ಸಿಟ್ಟು ಕೆಲಸ ಮಾಡುವುದು ಓದ್ತಕ್ಕಂಥದ್ದು ಬಂದಾಗ ಅದರ ಅರಿವೇ ಬೇರೆ. ಕಾಟಾಚಾರಕ್ಕೆ ಓದ್ತಾ ಇದ್ರೆ ಅದೇ ಬೇರೆ ಆಗುತ್ತದೆ.
ಪ್ರತಿಕ್ರಿಯೆಗಳು ತಾನಲ್ಲವೆಂದು ಖಚಿತವಾಗಿ ಅರಿತುಕೊಳ್ಳುವವರ ಸಂಖ್ಯೆ ತೀರಾ ಕಡಿಮೆ. ಅವೆಲ್ಲರೂ ನಾವು ಅದರಲ್ಲೇ ಸೇರುತ್ತೀವಿ. ಮನಸ್ಸಿಟ್ಟು ಆ ಪ್ರತಿಕ್ರಿಯೆ ಅದ್ರ ಮೇಲೆ ಇಡಬೇಕು. ಯಾವ ಕೆಲಸ ಮಾಡ್ತಾ ಇದ್ರೆ ಕಾಯ ವಾಚ ಮನಸ್ಸ ಕೆಲಸ ಮಾಡ್ಬೇಕು ಅಂತ ನೋಡಿ ಇದಕ್ಕಾಗಿ. ಎಂದರೆ ಅನೇಕ ಜನರು ಆ ಮಟ್ಟಕ್ಕೆ ಬೆಳವಣಿಗೆ ಹೊಂದಿಲ್ಲ. ಅನೇಕ ಜನರು ಎಲ್ಲೋ 100ಕ್ಕೆ 1, 1.5 ಆ ರೀತಿ ಬೆಳವಣಿಗೆ ಆಗಿದ್ದಾರೆ. ಮಿಕ್ಕಾದವರೆಲ್ಲರೂ ಅದೇ ಮಟ್ಟದಲ್ಲಿ ಇದ್ದೀವಿ. ನಮ್ಮ ಅಭಿಪ್ರಾಯಗಳು ವಕ್ರ ಭಾವನೆಗಳು. ನಮಗೆ ಆಗದೇ ಇರುವರೆಲ್ಲರೂ ಕೆಟ್ಟವರು ಎಂಬ ಬುಡವಿಲ್ಲದ ಅಭಿಪ್ರಾಯ. ಇಲ್ಲಿ ಏನಾಗ್ತಪ್ಪ ಅಂತಂದ್ರೆ ಭಾವನೆಗಳು ನಮ್ಮ ಮನಸ್ಸಿನ ಮಕ್ಕಳಂತೆ ಆದುದರಿಂದ ಅವುಗಳ ಮೇಲೆ ನಮಗೆ ತುಂಬಾ ಅಭಿಮಾನ. ನಮ್ಮ ಮನಸ್ಸು ಅಂತಕ್ಕಂಥದ್ದು ನಮ್ಮ ಮಕ್ಕಳ ಮೇಲೆ ಎಷ್ಟೊಂದು ಪ್ರೀತಿ ಇರುತ್ತೆ ನೋಡಿ ನಮ್ಗೆ. ಹಾಗೆ ನಮ್ಮ ಮನಸ್ಸಿನ ಮೇಲೇನೋ ಅದೇ ಪ್ರೀತಿ ಇರುತ್ತೆ. ನಮ್ಮ ಮನಸ್ಸಿನ ಮಕ್ಕಳ ಮೇಲೆ ಯಾವ ರೀತಿ ನಮಗೆ ಪ್ರೀತಿ ಇರುತ್ತೋ ನಮ್ಮ ಮನಸ್ಸಿನ ಮೇಲೇನೋ ಸಮೇತ ನಮಗೆ ಪ್ರೀತಿ ಇರುತ್ತೆ. ಇದಕ್ಕೆ ಈ ಒಂದು ಉದಾಹರಣೆ ಹೇಳ್ತಾರೆ. ನನಗೆ ಆಗದೇ ಇರುವರೆಲ್ಲರೂ ಕೆಟ್ಟವರು ಎಂಬ ಬುಡವಿಲ್ಲದ ಅಭಿಪ್ರಾಯ. ಈಗ ನನಗೂ ನಿನ್ಗೂ ನನ್ಗೆ ಯಾರೋ ಒಬ್ರು ಆಗ್ಲಿಲ್ಲ ಅಂತ ಇಟ್ಕೊ, ಅವರು ಭಾವನೆ ಅಷ್ಟೇ ಅಲ್ಲ ಅದೇ ಆಗಲ್ಲ ಅಂತಂದ್ರೆ ಆ ದೇಹದ ಭಾವನೆಯಿಂದ ನಮಗೂ ಅವ್ರಿಗೂ ಆಗಲ್ಲ. ಅವ್ರು ನೋಡಿದ್ರೇನೆ ಒಂಥರ ನಮ್ಗೆ ಸಿಡುಕುತನ ಬರುತ್ತೆ. ನನಗೂ ಅವ್ರಿಗೆ ಆಗಲ್ಲ ಅಂತಂದ್ರೆ ನೀರು ಅವ್ರ ಕತೆ ಜಾಸ್ತಿ ಮಾತಾಡ್ತಾ ಇದ್ರೆ ಒಳಗಡೆನೆ ಹೋಗು ನೋಡಿದ್ರ ನಿನ್ ಕಡೆನೂ ಸ್ವಲ್ಪ ಗಮನ ಕಡಿಮೆ ಆಗುತ್ತೆ ಅವಾಗ. ಇದು ಮನಸ್ಸು ಮಾಡತಕ್ಕಂಥದ್ದು. ನಮ್ಮ ಮನಸ್ಸಿನ ಮಕ್ಕಳಿದ್ದಂತೆ ಆದುದರಿಂದ ಅವುಗಳ ಮೇಲೆ ನಮಗೆ ತುಂಬಾ ಅಭಿಮಾನ. ಆ ಮನಸ್ಸು ಏನು ಸೂಚಿಸುತ್ತೆ ಮಾಡುತ್ತೋ ಅದನ್ನ ಮಾಡ್ಬೇಕು ಅಂತಕ್ಕಂಥದ್ದು ಅಭಿಮಾನ ಬೆಳೆದಿರುತ್ತೆ ನಮಗೆ. ಮುಂದಿನ ಸೂತ್ರಗಳಲ್ಲಿ ಕ್ಲೇಶಗಳನ್ನು ನಾಶಪಡಿಸುವ ವಿಧಾನವನ್ನು ವಿವರವಾಗಿ ಪರಿಶೀಲಿಸಿದೆ. ಮುಂದಿನ ಸೂತ್ರ ಬರುತ್ತೆ, ಕ್ಲೇಶಗಳು ಅವನ್ನ ಯಾವ ರೀತಿ ನಾವು ಶಮನ ಮಾಡ್ಬೇಕು ಅಂತಕ್ಕಂಥದ್ದನ್ನ ಬರುತ್ತೆ. ಆದಾಗ್ಯೂ ಕ್ಲೇಶಗಳಿಂದ ನಾವು ಪೂರ್ತ ಪಾರಾಗಬೇಕಾದರೆ ಯೋಗ ಸಾಧನೆ ಮೂಲಕ ನಮ್ಮ ಪ್ರಜ್ಞೆಯನ್ನು ಮೇಲ್ಮಟ್ಟಕ್ಕೆ ಹತ್ತಿಸಿ ಕೆಳಮಟ್ಟದ ದೇಹಗಳನ್ನು ವಾಸ್ತವವಾಗಿಯೂ ವಿಸರ್ಜನೆ ಮಾಡುವವರೆವಿಗೆ. ಈ ಕ್ಲೇಶ ಅದನ್ನ ನಿರ್ಮೂಲನೆ ಮಾಡಬೇಕಾದರೆ ನಮ್ಮ ಮನಸ್ಸು ನಮ್ಮ ಈ ದೇಹ ಇತ್ತನ್ನೋದು ಇದೆಯಲ್ಲ, ಈ ದೇಹ ನಾನಲ್ಲ ಅಂತಕ್ಕಂಥದ್ದನ್ನ ತಿಳ್ಕೋಬೇಕು. ಈ ಆಜ್ಞಾ ಅಸ್ಮಿತಾ ಮತ್ತು ಆ ಮೂಲಕ ಉಂಟಾಗುವ ಕ್ಲೇಶಗಳಿಂದ ಪೂರ್ತ ವಿಮೋಚನೆ ಮಾಡುವುದಕ್ಕೆ ಸಾಧ್ಯವಿಲ್ಲವೆಂಬ ಅಂಶವನ್ನು ಇಲ್ಲಿ ಒತ್ತಿ ಹೇಳಬೇಕಾಗುತ್ತದೆ. ವಿಮೋಚನೆ ಮಾಡ್ಕೋಬೇಕಂತ ಎಲ್ಲರಿಗೂ ಇರುತ್ತೆ, ಆದ್ರೆ ಸಾಧ್ಯವಿಲ್ಲದಿರ ಆಗ್ತಾ ಇದೆ ನಮ್ಗೆ. ಸೂತ್ರ 7ನೇದು ಸುಖಾನು ಶಾಯಿ ರಾಗ. ಅದು ಸ್ವಲ್ಪ ಅಷ್ಟೇ ಇರ್ತಕ್ಕಂಥದ್ದು. ಅದಕ್ಕೆ ಉತ್ತರ ಏನ್ ಬರ್ತಂದ್ರೆ ಸುಖವನ್ನು ಅನುಸರಿಸಿಕೊಂಡು ಬರುವುದೇ ರಾಗ. ಸುಖವನ್ನು ಅನುಸರಿಸಿಕೊಂಡು ಬರುವುದು ರಾಗ. ರಾಗ ಅಂತಂದ್ರೆ ಸುಖ ಯಾವ್ದು ಬರ್ತಾ ಇರುತ್ತೋ ಅದಕ್ಕೆ ರಾಗ. ರಾಗ ಅಂತಂದ್ರೆ ಅಭಿಮಾನ ಜಾಸ್ತಿ ಇರ್ತಕ್ಕಂಥದ್ದು. ಎಂದರೆ ಅಂತಹ ಸುಖಕ್ಕೆ ಅಂಟಿಕೊಳ್ಳುವ ಮನೋಭಾವನೆ. ಆ ಸುಖದೊಂದಿಗೆ ನಾವು ಇರಬೇಕು ಅನ್ನೋದು ನಮ್ಮ ಮನಸ್ಸಿನ ಭಾವನೆ ಇರುತ್ತದೆ ಯಾವಾಗಲೂ. ಜೀವಾತ್ಮನು ತನ್ನ ಸ್ವರೂಪದ ಜ್ಞಾನಾನಂದಗಳನ್ನು ಪಡೆದಿಲ್ಲ. ಜೀವಾತ್ಮನು ತನ್ನ ಸ್ವರೂಪದ ಜ್ಞಾನ ಆನಂದಗಳನ್ನು ಪಡೆದಿಲ್ಲ. ಆದುದರಿಂದ ಹೊರಗಿನಿಂದ ಬರುವಂತಹ ಇಂದ್ರಿಯ ಸುಖ ಅಥವಾ ಒಬ್ಬ ಪ್ರಿಯವಾದ ವ್ಯಕ್ತಿಯಿಂದಾಗಲೇ ಒಂದು ಕ್ರೀಡೆಯಿಂದಾಗಲೇ ಬರುವ ಸುಖಗಳಿಗೆ ಅಂಟಿಕೊಂಡಿರುತ್ತಾನೆ. ಯಾವಾಗ ಅಂತಂದ್ರೆ ಈ ಮನುಷ್ಯನು ಸುಖ ಅಂತಕ್ಕಂಥದ್ದು ರಾಗ ಅಂದಾಗ ಒಂದು ಕ್ರೀಡೆ, ಒಂದು ಯಾವ್ದಾದ್ರು ಒಂದು ಗೇಮ್, ಬೇರೆ ಒಂದು ಆಟ ಪಾಠ ಆಡ್ತಾ ಇದ್ರೆ ಅದರ ಬಗ್ಗೆ ಪ್ರೀತಿ ಇರುತ್ತೆ. ನೋಡಿ ಕ್ರಿಕೆಟ್ ಅಥವಾ ಬೇರೆ ಆಡ್ತಾ ಇದ್ದಾರೆ, ನಮ್ಮ ಇವನು ಆಡ್ತಾ ಇದ್ರೆ ಇವರಷ್ಟಕ್ಕೆ ಇವರೇ ಖುಷಿ ಹೊಡಿತಾರೆ. ಇದನ್ನ ಆಟ ಆಡುವಾಗ ಜೆ ಕೃಷ್ಣಮೂರ್ತಿ ಅವರು ಪಂದ್ಯಕ್ಕೆ ಹೋಗಿದ್ರಂತೆ. ಅವರು ಮಾಮೂಲಿಯಾಗಿ ಅವ್ರ ಫ್ರೆಂಡ್ಸ್ ಜೊತೆಗೆ ಅವ್ರು ಹೇಳೋದಂತೆ ಮಾತಾ, ನೋಡ್ರಿ ನಾವು ಆಟವನ್ನು ವೀಕ್ಷಣೆ ಮಾಡ್ಬೇಕು, ಅವ್ರು ಬೇರೆ ಇವ್ರು ಬೇರೆ ಅನ್ನೋ ಮನೋಭಾವನೆ ಇರಬಾರ್ದು. ಯಾವನು ಚೆನ್ನಾಗಿ ಆಡ್ತಾ ಇದ್ದಾನೆ ಅವನಿಗೆ ಪ್ರೋತ್ಸಾಹ ಕೊಡ್ಬೇಕು. ಭಾರತ ದೇಶದವ್ರು ಚೆನ್ನಾಗಿ ಬಾವುಟ ಆಡ್ಸಿದ್ರೆ ಚಪ್ಪಾಲು ಜೋರಾಗಿ ಹೊಡಿಯೋದು, ಬೇರೆಯವರು ಚೆನ್ನಾಗಿ ಆಡ್ತಾ ಇದ್ರು ಸುಮ್ಮನೆ ಇರ್ತೀವಿ ಅಂದ್ರೆ ಅದು ನಮ್ಮ ಮಟ್ಟಕ್ಕೆ ಸರಿಯಲ್ಲ.
ಯಾರೇ ಆಗ್ಲಿ ಆಟ ಆಡ್ತಾ ಇದ್ರೆ, ಉತ್ತಮ ರೀತಿಯಲ್ಲಿ ಆಟ ಆಡ್ತಾ ಇದ್ರೆ ಅವರಿಗೆ ಪ್ರೋತ್ಸಾಹ ಮಾಡಿ. ಅದನ್ನು ನೋಡಿ ನಾವು ಆನಂದ ಪಡಬೇಕು ಅಂತ ಅನ್ನೋದು. ನಮ್ಮಲ್ಲಿ ಹಾಗಲ್ಲ. ನಮ್ಮ ಭಾರತೀಯರ ಕ್ರಿಕೆಟ್ ನಲ್ಲಿ ಒಂದು ಹೊಡೆದ್ರೆ ಜೋತ್ ಚಪಲೆ ಹೊಡಿತೀವಿ. ದೇಶದ ಭಾವನೆ ಅದು. ಹಾಗೆಯೇ ಮನಸ್ಸಿಗೆ ಸುಖ ಉಂಟು ಮಾಡುವಂತಹ ಯಾವುದಾದರೂ ಒಂದು ಹವ್ಯಾಸಕ್ಕೆ ಬದ್ಧನಾಗಿರುತ್ತಾನೆ. ಪ್ರತಿಯೊಬ್ಬರು ಅಷ್ಟೇ ಯಾವುದೋ ಒಂದು ಹವ್ಯಾಸ ತನಗೆ ಸುಖ ಸಿಕ್ತು ಅಂತಂದ್ರೆ ಆ ಪ್ರತಿಯೊಬ್ಬರು ಯಾವುದಾದ್ರೂ ಒಂದು ಹವ್ಯಾಸಕ್ಕೆ ಬದ್ಧನಾಗಿರುತ್ತಾನೆ. ಎಲ್ಲ ತಿನ್ನುವುದರಲ್ಲಿ ಅಥವಾ ಮಾತನಾಡುವುದರಲ್ಲಿ ಅಥವಾ ಬೇರೆ ಕಡೆ ಓಡಾಡುವುದರಲ್ಲಿ ಯಾವುದಾದ್ರೂ ಒಂದರಲ್ಲಿ ಅವನು ನಿಪುಣನಾಗಿರ್ತಾನೆ. ಆ ಆಸೆ ಬಿಟ್ಟು ಕೆಲವರಿಗೆ ಮಾತುಗಳು ಹೇಳ್ಬೇಕಂದ್ರೆ ಅವನು ಹೊರಟೋಗ್ತಿದ್ರೆ ಕೂರ್ಸ್ಕೊಂಡು ಮಾತಾಡ್ತಕ್ಕಂಥದ್ದು. ಕೆಲವರಿಗೆ ತಿನ್ನುವುದು, ಮಿಷನ್ ನಡೀತಾ ಇರ್ಬೇಕು, ತಿಂತಾ ಇರ್ಬೇಕು ಯಾವ್ದಾದ್ರು. ಹೀಗೆ ಯಾವ್ದಾದ್ರೂ ಒಂದರ ಮೇಲೆ ಹವ್ಯಾಸಕ್ಕೆ ಬದ್ಧನಾಗಿರುತ್ತಾನೆ. ಯಾವುದೋ ಒಂದು ಹವ್ಯಾಸ, ಒಬ್ಬೊಬ್ಬರಲ್ಲಿ ಒಂದೊಂದು ಹವ್ಯಾಸ ಇದ್ದೇ ಇರುತ್ತೆ. ಇಷ್ಟೇ. ಅದು ಏನು ಸುಖಾನುಶಾಯಿ ರಾಗ, ಅದಕ್ಕೆ ಇಷ್ಟು ಅಷ್ಟೇ ಉತ್ತರ. ಆಮೇಲೆ ಸೂತ್ರ 8, ದುಃಖಾನುಶಾಯಿ ದ್ವೇಷ ಅಂದ್ರೆ ದುಃಖವನ್ನು ಕೊಡತಕ್ಕ ವಸ್ತು ಅಥವಾ ವ್ಯಕ್ತಿ ಅಥವಾ ಹವ್ಯಾಸದಿಂದ ದೂರ ಇರುವುದೇ ದ್ವೇಷದ ಲಕ್ಷಣವು. ದ್ವೇಷ ಮಾಡುವುದು ಯಾವುದಕ್ಕೆ? ನಾವು ನನಗೂ ನಿನ್ಗಾಗಲ್ಲ ಅಂದ್ರೆ ನಿನ್ನ ಮೇಲೆ ದ್ವೇಷ ಮಾಡ್ತೀವಿ. ಅದಕ್ಕೆಲ್ಲ ದ್ವೇಷ ಮಾಡ್ಬೇಕಾಗಿರುವುದು. ಏನ್ ಹೇಳ್ತಾರೆ ನೋಡಿ, ದುಃಖವನ್ನು ಕೊಡತಕ್ಕ ವಸ್ತು ಅಥವಾ ವ್ಯಕ್ತಿ ಅಥವಾ ಹವ್ಯಾಸದಿಂದ ದೂರ ಇರುವುದೇ ದ್ವೇಷದ ಲಕ್ಷಣ. ದ್ವೇಷದ ಲಕ್ಷಣ ಇವುಗಳಿಗೆ ದೂರವಿರುವುದು. ಮೇಲ್ಗಡೆ ಇದರಿಂದ ಅವುಗಳಿಂದ ಹತ್ತಿರ ಇರ್ತಕ್ಕಂಥದ್ದು ಇರ್ತೀವಿ ನಾವು, ಅವುಗಳಿಂದ ನಾವು ದೂರ ಇರುವುದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು, ತಿಳ್ಕೊಳ್ಬೇಕು. ಸುಖದ ಮೇಲಿರುವ ಅಭಿಮಾನವೇ ರಾಗ. ಎಲ್ಲಿ ಸುಖ ಸಿಗುತ್ತೋ ಅದರ ಮೇಲೆ ಅಭಿಮಾನವಿರುತ್ತೆ. ಅದಕ್ಕೆ ವಿರೋಧವಾಗಿ ದುಃಖ ಉಂಟು ಮಾಡತಕ್ಕ ಮನುಷ್ಯರ ಅಥವಾ ಇತರೆ ಕಾರಣಗಳಿಂದ ನಮ್ಮ ದೇಹಗಳು ಸ್ವಾಭಾವಿಕವಾಗಿ ದೂರ ಸರಿಯುತ್ತವೆ. ಈಗ ನನ್ನ ಮನಸ್ಸಿಗೆ ತಕ್ಕಂತೆ ನೀನು ಕುಣಿದ್ರೆ, ಅದಕ್ಕೆ ನಾನು ತಾಳ ಹಾಕ್ತಾ ಇದ್ದರೆ ನಿನ್ನ ಮೇಲಿನ ಪ್ರೀತಿ ವಿಶ್ವಾಸ ಇರುತ್ತೆ. ನಾನು ಹೇಳೋದಕ್ಕೆ ವಿರೋಧವಾಗಿ ಮಾತನಾಡಕ್ಕೆ ಅಥವಾ ಬೇರೆ ಹೇಳ್ಕೊಳಕ್ ಶುರುವಾದ್ರೆ ಆವಾಗ್ಲೇ ನೋಡಿದ್ರೆ ಆಗಲ್ಲ. ಅಷ್ಟೇ ಅಲ್ಲ, ನಿನ್ನ ಮೇಲೆ ನನಗೆ ಅಭಿಮಾನ ಇಲ್ಲ, ನೀನು ಅವ್ರನ್ನ ಮಾತಾಡಕ್ ಪ್ರಾರಂಭ ಮಾಡಿದಾಗ ಆವಾಗ ನಿನ್ನ ಮೇಲೂ ಅಭಿಮಾನ ಕಡಿಮೆ ಆಗುತ್ತೆ. ಇದು ಸರ್ವೇ ಸಾಧಾರಣ ಜನರಲ್ಲಿ ಬರ್ತಕ್ಕಂತ ವಿಷಯ. ಇಬ್ಬರು ಒಂದಾದ್ರೆ ಇನ್ನೊಬ್ಬನ್ ಕಡೆಗಣಿಸ್ತೀವಿ, ದೂರ ಸರಿಯುತ್ತೇವೆ. ಏಕೆಂದರೆ ಜೀವಾತ್ಮನ ಸಹಜ ಸ್ವರೂಪವು ಆನಂದಮಯವಾದದ್ದು. ಜೀವಾತ್ಮನ ಸಹಜ ಸ್ವರೂಪ ಆನಂದಮಯವಾಗಿರುವುದು, ಯಾವಾಗಲೂ ಆನಂದವಾಗಿರತಕ್ಕಂಥದ್ದು. ನಮ್ಮ ಆನಂದಕ್ಕೆ ಅಡ್ಡಿ ಆತಂಕ ಪಡಿಸಿದಾಗ ಅವನ್ನ ನಾವು ದೂರ. ಕಾರಣ ಜೀವಾತ್ಮ ಯಾವಾಗಲೂ ಆನಂದಮಯವಾಗಿರತಕ್ಕಂಥದ್ದು. ಧ್ಯಾನ ಮಾಡಿ ಸುಖವಾಗಿರ್ಬೇಕಂತ ಧ್ಯಾನದಲ್ಲಿ ಒಂಥರ ಆನಂದವಾಗಿ ಇರ್ತಕ್ಕಂಥ ಅನುಭವ ಬರುತ್ತೆ. ಆದ್ರಿಂದ ಧ್ಯಾನ ಮಾಡ್ಬೇಕು ಅಂತ ಹೇಳೋದು. ಮೇಲೆ ದ್ವೇಷ ಭಾವನೆ ಎಂದು ಸಹಜವಾಗಿಯೇ ಹೇಳುತ್ತದೆ. ಆದುದರಿಂದ ರಾಗದ್ವೇಷಗಳು ಪರಸ್ಪರ ವಿರೋಧಾತ್ಮಕವಾದ ದ್ವಂದ್ವಗಳು. ರಾಗದ್ವೇಷ, ರಾಗ ದ್ವೇಷ ಒಂದು ರೂಪಾಯಿಗೆ ಎರಡು ಮುಖಗಳಿದ್ದಂಗೆ. ಆದ್ರೆ ಅದನ್ನ ಪರಸ್ಪರ ವಿರೋಧಾತ್ಮಕವಾದ ದ್ವಂದ್ವಗಳು. ದ್ವಂದ್ವ ಅಂತಂದ್ರೆ ಇದು ಸರಿನಾ ಅದು ಸರಿ ಅಲ್ವಾ, ಇದು ಬೇಕಾ ಇದು ಬೇಡವಾ, ಇದನ್ನು ಯಾವ್ದು ಆಯ್ಕೆ ಮಾಡ್ಕೊಳ್ಳೋಣ. ಈ ವ್ಯಾಪಾರಕ್ಕೆ ಹೋದ್ರೆ, ಅಂಗಡಿಗಳಲ್ಲಿ ಸೀರೆ ವ್ಯಾಪಾರಕ್ಕೆ ಹೋದ್ರೆ ಇದನ್ನ ನೋಡೋಣ ಅದನ್ನ ನೋಡೋದು, ಇದು ಸರಿನಾ ಅದು ಸರಿನಾ ಅಂತಕ್ಕಂಥ ದ್ವಂದ್ವದಲ್ಲಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಇರ್ತೀವಿ. ಹಾಗೆ ನಮ್ಮ ಜೀವನವೂ ಅಷ್ಟೇ, ಯಾವ ರೀತಿ ಮಾಡ್ಬೇಕು ಅಂತಕ್ಕಂಥದ್ದು ದ್ವಂದ್ವ. ಇಲ್ಲಯ್ಯ ನೀತಿ ನಿಜಾಯಿತಿಯಿಂದ ಜೀವನ ನಡೆಸೋಣ ಅಂತ ಅನಿಸುತ್ತೆ. ಆ ರೀತಿ ಹೋದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಿಗಲ್ಲ, ಫ್ರೆಂಡ್ಸು ಆಗಲ್ಲ. ಆವಾಗ ಇನ್ ಸ್ವಲ್ಪ ಸ್ವಲ್ಪ ಸಡಿಲವಾಗಿ ಜೀವನ ಮಾಡುತ್ತಾರೆ. ಆ ರೀತಿ ಮಾಡ್ಬಿಟ್ಮೇಲೆ ಕೆಲವು ದಿವಸ ಆದ್ಮೇಲೆ ಅಂತ ಜೀವನ ಬೇಡಪ್ಪ ನಮ್ಗೆ ಅಂತಂದಾಗ ಅದಕ್ಕೆ ದ್ವಂದ್ವ ಅಂತಕ್ಕಂಥದ್ದು ನಮ್ಮಲ್ಲಿ ಉದ್ಭವವಾಗುತ್ತದೆ. ಮಾನವನಿಗೆ ದುಃಖ ಉಂಟು ಮಾಡುವ 5 ಕ್ಲೇಶಗಳಲ್ಲಿ ಈ 2 ಬಹು ಮುಖ್ಯವಾದವು. 5 ಕ್ಲೇಶಗಳಿದೆ, ಅದರಲ್ಲಿ 2 ಬಹಳ ಮುಖ್ಯವಾದ. ಯಾವುದು? ರಾಗದ್ವೇಷ. ಈ 2 ಬಹಳ ಮುಖ್ಯವಾದವು. ಆದುದರಿಂದ ಇವುಗಳ ವಿಷಯವಾಗಿ ಸ್ವಲ್ಪ ವಿಮರ್ಶೆ ಮಾಡುವುದು ಉಚಿತವಾಗುತ್ತದೆ. ಈ 5ರಲ್ಲಿ ಈ 2 ಬಹಳ ಮುಖ್ಯ. ಇವುಗಳನ್ನು ವಿಮರ್ಶೆ ಮಾಡೋಣ ಒಂದೊಂದು ಹೇಗೆ ಅಂತಕ್ಕಂಥದ್ದು. ಈ 5ಅನ್ನ ಒಂದು, ನಾವು ಅರಿವಿಲ್ಲದೇನೆ ಅನೇಕ ವ್ಯಕ್ತಿಗಳ ಅಥವಾ ವಸ್ತುಗಳ ವಿಷಯವಾಗಿರುವ
ರಾಗದ್ವೇಷಗಳಿಗೆ ಬದ್ಧರಾಗಿ ವರ್ತಿಸುತ್ತೇವೆ. ನಮಗೆ ಅರಿವೇ ಇರಲ್ಲ ಕೆಲವರು ಮಾತನಾಡ್ತಕ್ಕಂಥ ಮಾತು, ಏನೋ 4 ಜನ ಕೂತ್ಕೊಂಡ್ರೆ ಸಾಕು ಮಾತು ಹೊಡಿತಾನೇ ಇರ್ತೀವಿ, ಅರಿವೇ ಇಳಿದಿರೋ ಮಾತಾಡ್ತಾ ಇರ್ತೀವಿ. ಸ್ವಲ್ಪ ಸೂಕ್ಷ್ಮವಾಗಿ ಗ್ರಹಿಸ್ತಕ್ಕಂಥವ್ರು ಇದ್ದಾಗ ಏನೇನ್ ಮಾತಾಡ್ತಾನಪ್ಪ ಇವನೊಬ್ಬ ಅಂದ್ಬಿಡ್ತಾವೆ. ಹೀಗೆ ಅರಿವಿಲ್ಲದಿರ ನಾವು ಮಾತನಾಡ್ತೀವಿ. ಆ ರೀತಿ ರಾಗದ್ವೇಷ ಮನೋಭಾವನೆಯಿಂದ ಮಾಡತಕ್ಕವರಿಗೆ ನಿಷ್ಪಕ್ಷಪಾತ ದೃಷ್ಟಿಯಿಂದ ವಿಮರ್ಶೆ ಮಾಡುವ ಸ್ವಾತಂತ್ರ್ಯವಿರುವುದಿಲ್ಲ. ಮಾತುಗಾರನ ಪ್ರೀತ ಮಾತನಾಡ್ತಕ್ಕಂಥವನ ಬುದ್ಧಿ ಕಡಿಮೆ, ಮೌನವಾಗಿರತಕ್ಕಂಥವನು ಆಲಿಸ್ತಾನೆ, ಒಂದೊಂದು ಮಾತನ್ನು ಹಿಡಿಕೊಂಡು ಅದ್ರ ಅರ್ಥವೇನು ಅಂತ ಅನ್ನೋದು ಗ್ರಹಿಸ್ತಾನೆ, ಯೋಚನೆ ಮಾಡಿ ಮಾತಾಡ್ತಾನೆ. ಕೆಲವರು ಏನೂ ಇಲ್ಲ, ಬಹಳ ಮಾತು ಸಿಕ್ಕಿದ್ರೆ ಸಾಕು, ಮಾತು 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 ಮಾತು. ಅದಕ್ಕೆ ನಮ್ಮ ಇದರಲ್ಲಿ ದೊಡ್ಡ ಹರಟೆ ಮಾತನಾಡತಕ್ಕಂಥದ್ದು ನಿಷೇಧ, ಮಾಡಬಾರದು. ಅನೇಕರಿಗೆ ಮೇಲ್ಕಂಡಂತೆ ತಮ್ಮ ಮನಸ್ಸು ತಿರುಚಿ ಹೋಗಿದೆ. ನಾವು ಅದನ್ನೇ, ನಮ್ಮ ಮನಸ್ಸು ತಿರುಚಿ ಹೋಗಿದೆ ಹೇಳ್ತೀವಿ ಅಷ್ಟೇ. ಅದಕ್ಕೆ ಮನುಷ್ಯನ ಸಂಘಜೀವಿ ಅಂತಾರೆ. ಒಬ್ಬನೇ ಒಂಟಿಯಾಗಿ ಕೂತ್ಕೊಳ್ಳಲ್ಲ, ಯಾರು 4 ಜನ ಇದ್ರೆ ಅಲ್ಲಿಗೆ ಹೋಗ್ತೀವಿ. ಯಾಕಪ್ಪ ಅಂತಂದ್ರೆ ಅದು ಸಂಘಜೀವಿ ಮನುಷ್ಯನ ಜೀವಿತ. ಒಬ್ಬನೇ ಕೂತಿರಲ್ಲ, ಅಲ್ಲೆಲ್ಲಾದ್ರೂ ಇಬ್ಬರಿದ್ರೆ ಅಲ್ಲಿಗೆ ಹೋಗ್ತೀವಿ. ಇದು ಸರ್ವೇ ಸಾಧಾರಣವಾಗಿ ಆಗ್ತಕ್ಕಂಥದ್ದು. ಇದು ಅವಶ್ಯಕತೆ ಇಲ್ಲ. ಅದನ್ನ ನಿಗ್ರಹಣೆ ಮಾಡ್ತಕ್ಕಂಥ ಸಾಮರ್ಥ್ಯ ನಾವು ಬೆಳೆಸ್ಕೋಬೇಕು ಅಂತ ನಾವು ಎಂಬ ಅರಿವೇ ಇರುವುದಿಲ್ಲ. ಉದಾಹರಣೆಗಾಗಿ ನನಗೆ ಆಗದೇ ಇರುವ ವ್ಯಕ್ತಿಯನ್ನು ನನಗೂ ಆತನಿಗೂ ಸ್ನೇಹಿತನಾಗಿರುವ ಶ್ಲಾಘನೆ ಮಾಡಿದರೆ ನೋಡು, ಅದೇ ಬಂತು. ಒಂದು ಉದಾಹರಣೆ ಕೊಡ್ತಾರೆ ರಾಜಪ್ಪ ಅವರು. ನನಗೂ ಆಗದೇ ಇರ್ತಕ್ಕಂಥ ವ್ಯಕ್ತಿಯನ್ನ ಬೇರೆಯವರು ಪದೇ ಪದೇ ಮಾತಾಡ್ತಾ ಇದ್ರೆ ಅಲ್ಲಿ ಇರುವುದಕ್ಕೆ ಮನಸ್ಸು ಬರಲ್ಲ. ಅವನ ಮೇಲೆ ಅನ್ಕೋಪ, ಇವನ ಮೇಲೆ ಇದು ಹಿಂಗಾಗುತ್ತೆ. ಆಗ ನನಗೆ ಸ್ವಲ್ಪವಾದರೂ ರಾಗದ್ವೇಷಗಳಿಂದ ತಿರುಚಿ ಹೋಗದೆ ವಿಮರ್ಶೆ ಮಾಡತಕ್ಕ ಬುದ್ಧಿ ಇದ್ದರೆ, ನನ್ಗೆ ಸ್ವಲ್ಪ ವಿಮರ್ಶೆ, ಅವ್ರು ಏನೋ ಮಾತಾಡ್ಕೊಳ್ತಾ ಇದ್ದಾರೆ, ಮಾತಾಡ್ಕೊಳ್ಳಿ ಬಿಡಿ ಅಂತಕ್ಕಂಥ ವಿಮರ್ಶೆ ಮಾಡತಕ್ಕಂಥ ಬುದ್ಧಿ ನನಗೆ ಬೆಳೆದಿದ್ದರೆ ಸುಮ್ಮನೆ ಇರ್ತೀನಿ. ಆ ಬುದ್ಧಿ ನನಗೆ ಬೆಳವಣಿಗೆ ಆಗದೆ ಇದ್ದಾಗ ಅಲ್ಲಿ ಇರೋದೇ ಬೇಡ, ಅವ್ರು ನೋಡೋದೇ ಬೇಡ ಮುಖ ಅಂತ ಹೇಳ್ಬಿಟ್ಟು ಇದ್ದು ಹೊರಟ ಕೋಪ. ಏನು ನನಗೆ ಆಗದ ಈ ಮನುಷ್ಯನಲ್ಲಿ ಶ್ಲಾಘನೆ ಯೋಗ್ಯವಾದ ಗುಣವಿಲ್ಲದಿದ್ದರೆ ನನ್ನ ಸ್ನೇಹಿತನು ಈತನನ್ನು ಹೊಗಳುತ್ತಿರಲಿಲ್ಲ. ಆತನ ಮೇಲಿರುವ ನನ್ನ ದ್ವೇಷ ಭಾವನೆಯ ನನಗೆ ಅದನ್ನು ಕಾಣದಂತೆ ಮಾಡದೆ ಎಂಬುದಾಗಿ ವಿಮರ್ಶೆ. ನಿನ್ನ ಮೇಲೆ ನನಗೆ ಕೋಪ ದ್ವೇಷ ಇದ್ದರೆ ಏನೋ ಮಾತಾಡ್ಕೊಳ್ತಾ ಇರ್ಲಿಲ್ಲ, ನನ್ನ ಮಾತೆ ಇವ್ರು ಮಾತಾಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥದ್ದು ಆ ದ್ವೇಷ ಭಾವನೆ ತನ್ನ ಉಕ್ಕಿ ಬರುತ್ತೆ. ಅನುಮಾನ ಬಂದಾಗ ಅದನ್ನೇ ಆಗೋದು ಮಾಡಿ ನಾನು ನನ್ನ ತಪ್ಪು ಭಾವನೆಯನ್ನು ಕಂಡುಕೊಳ್ಳುತ್ತೇನೆ. ನಿನ್ನ ವಿಮರ್ಶೆ ಮಾಡಿ ಬುದ್ಧಿ ಬೆಳವಣಿಗೆ ಆದರೆ ನನ್ನ ತಪ್ಪು ಭಾವನೆ ವಿಮರ್ಶೆಯನ್ನು ನಾನು ಕಳೆದುಕೊಳ್ತೀನಿ. ಅವಾಗ ಎರಡನೆಯದು, ಈ ರಾಗದ್ವೇಷಗಳು ಮನುಷ್ಯನನ್ನು ಕೆಳಗಿನ ಲೋಕಕ್ಕೆ ಬಂಧಿಸುತ್ತವೆ. ಈ ರಾಗದ್ವೇಷಗಳು ಕೆಳಗಿನ ಲೋಕಕ್ಕೆ ಬಂಧಿಸುತ್ತವೆ. ಅರಾಗ ದ್ವೇಷ ಅಸೂಯೆ ಅಂತಕ್ಕಂಥದ್ದು ನಾವು ತ್ಯಜಿಸಿದರೆ ಮುಂದಿನ ಮಟ್ಟಕ್ಕೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ಹುಟ್ಟು ಸಾವು ಇದ್ರಲ್ಲೇನೆ ಐತಿ. ಕಾರಣ ಅಂದ್ರೆ ರಾಗದ್ವೇಷಾದಿಗಳು ನಾವು ಜಯಿಸದೇ ಇರುವಾಗ ಹುಟ್ಟುವುದು ಸಾಯುವುದು ಸಹಜವಾಗಿಯೇ ನಡಿಕೊಂಡು ಎಷ್ಟೋ ಜನ್ಮಗಳಿಂದ ನಾವು ನಡ್ಕೊಂಡು ಬಂದಿದ್ದೀವಿ. ಇದು ಗೊತ್ತಿಲ್ಲ ಇದುವರೆಗೂ ನಮ್ಗೆ, ಈಗಲಾದ್ರೂ ಗೊತ್ತಿದೆ. ಈ ರಾಗದ್ವೇಷಾದಿಗಳಿಂದಲೇ ನಂತರ ಹುಟ್ಟತಕ್ಕಂಥದ್ದು, ಹುಟ್ಟು ಸಾವು ಬರ್ತಕ್ಕಂಥದ್ದು ಸಾಧ್ಯವಾದಷ್ಟು ಅವನ್ನ ಕಡಿಮೆ ಮಾಡ್ಕೋಬೇಕು ಅನ್ನುವ ಜ್ಞಾನವನ್ನು ನಾವು ಬೆಳೆಸ್ಕೋಬೇಕು. ಏಕೆಂದರೆ ಈ ನೀಚ ಸ್ವಭಾವಕ್ಕೆ ಸಂಬಂಧಪಟ್ಟ ಸ್ಪಂದನಗಳು ಕೆಳಗಿನ ಲೋಕದ ಪ್ರಕೃತಿಯಲ್ಲಿ ಮಾತ್ರ ವ್ಯಕ್ತವಾಗಲು ಸಾಧ್ಯ. ಈ ನೀಚ ಪ್ರಕೃತಿಗಳು ಅಂತಾರೆ. ಇವು ಮೇಲ್ಗಿನ ಲೋಕಗಳಿಗೆ ಹೋದ್ರೆ ಆ ಕೆಲಸ ಮಾಡಲ್ಲ, ಅಲ್ಲಿ ಇಲ್ಲೇ ಆ ಕೆಲಸ ಮಾಡೋದು. ಆದ್ರಿಂದ ಆ ಕೆಲಸಕ್ಕಾಗಿ ನೀನು ನಂತರ ಇಲ್ಲಿ ಹುಟ್ಟಬೇಕು. ಸಾಯುವಾಗ ಯಾವದ್ರಲ್ಲಿ ಆಸೆ ಆಕಾಂಕ್ಷೆ ಇಟ್ಕೊಂಡು ಸಾಯ್ತೀಯೋ ಅದನ್ನು ತೀರಿಸ್ಕೊಳ್ಳೋದಕ್ಕಾಗಿ ನಂತರ ಇಲ್ಲೇ ಹುಟ್ಟಬೇಕು, ಇಲ್ಲೇ ಹುಟ್ಟಬೇಕು. ಆದುದರಿಂದ ರಾಗದ್ವೇಷಗಳಿಗೆ ಒಳಗಾಗತಕ್ಕ ಮನುಷ್ಯನು ಅವುಗಳನ್ನು ಸವಿಯುವವರೆಗೂ ಕೆಳಗಿನ ಲೋಕಗಳಲ್ಲಿ ಮಾತ್ರ ಜನ್ಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ. ರಾಗದ್ವೇಷಾದಿಗಳು ಸವಿಯುವುದಂದ್ರೆ ನಾವು ಬಿಟ್ಬಿಡ್ಬೇಕು ಅವನ್ನ. ಅದುವರೆಗೂ ಈ ಕೆಳಗಿನ ಲೋಕಗಳಲ್ಲಿ ನಾವು ಹುಟ್ಟುತ್ತಾನೆ ಇರ್ತೀವಿ. ಈ ಕೆಳಗಿನ ಲೋಕಗಳಂದ್ರೆ ಯಾವುದು ಅಂತ ಆವಾಗಲೇ ಹೇಳಿದೆ. ಅದು ಸಂಸ್ಕೃತದಲ್ಲಿ ಈ ರೀತಿ ಹೇಳ್ತಾರೆ ಆ ಲೋಕಗಳಿಗೆ. ಎಂತಂದ್ರೆ ಭೂವಹ ಸುವಹ ಅಂದ್ರೆ ಭೂಲೋಕ, ಕಾಮಲೋಕ ಅಲ್ಲ ಮನೋಲೋಕ, ಸುವರ್ಲೋಕ.
ಅಂದ್ರೆ ಈ ಮೂರು ಲೋಕಗಳಲ್ಲಿ ಪದೇ ಪದೇ ನಾವು ಹುಟ್ಟಬೇಕಾಗಿ ಬರುತ್ತೆ ಒಂದು ತೀರಿಸ್ಕೋಬೇಕಾದರೆ ರಾಗದ್ವೇಷಾದಿಗಳನ್ನ ನಾವು ಕಡಿಮೆ ಮಾಡ್ಕೊಳ್ದೆ ಹೋದ್ರೆ ಈ ಮೂರು ಲೋಕಗಳಲ್ಲಿ ಈ ಮೂರು ದೇಹಗಳ ಮುಖಾಂತರ ಪದೇ ಪದೇ ಹುಟ್ಟಬೇಕು ಪದಾರ್ಥ ಕದಂ ತಾಲ್ ಅಂತಾರ ನೋಡಿ ಮಿಲ್ಟ್ರಿನವರು ಆ ಕೈ ಕಾಲು ಆಡಿಸ್ತಾನೆ ತರ ಮುಂದಕ್ಕೆ ಹೋಗಲ್ಲ ಹಾಗೆ ಅವನ್ನ ಶಮನ ಮಾಡಿಕೊಳ್ಳುವವರೆಗೂ ಈ ಲೋಕಗಳಲ್ಲಿ ನಾವು ಹುಟ್ಟಲೇಬೇಕಾಗಿರುತ್ತದೆ. ಮೂರನೆಯದು ರಾಗದ್ವೇಷಗಳೆರಡೂ ನಮ್ಮನ್ನು ಬಂಧಿಸುತ್ತವೆ. ರಾಗ ದ್ವೇಷ ಒಳ್ಳೆಯದು ನಮ್ಮನ್ನು ಬಂಧನ ಮಾಡುತ್ತೆ, ಕೆಟ್ಟದ್ದನ್ನು ನಮ್ಮನ್ನ ಬಂಧನೆ ಮಾಡುತ್ತದೆ. ರಾಗದ್ವೇಷಗಳು ಎರಡೂ ನಮ್ಮನ್ನು ಬಂಧಿಸುತ್ತವೆ. ಒಂದು ದೃಷ್ಟಿಯಿಂದ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ರಾಗವೆಂದರೆ ಪ್ರೇಮ. ಒಂದು ಸಂದರ್ಭದಲ್ಲಿ ರಾಗ ಅಂತಂದ್ರೆ ಪ್ರೇಮ, ವಿಶ್ವಾಸ, ಪ್ರೇಮ, ಪ್ರೀತಿ ಜಾಸ್ತಿ ಇದ್ರೆ ಅದನ್ನೂ ಬಂಧಿಸುತ್ತೆ. ಅದರಲ್ಲಿ ಮೋಹವು ಸೇರಿಕೊಳ್ಳಬಹುದು. ಮೋಹ ಅಂತಂದ್ರೆ ಇನ್ನೂ ಇದ್ದಿದ್ದು ಪ್ರೇಮ. ಆದರೆ ಚಿನ್ನದಂತಹ ಪ್ರೇಮವಿದ್ದರೆ ಅದನ್ನ ಶುದ್ಧಿ ಮಾಡಿ ಎಲ್ಲರೊಡನೆಯೂ ಬಳಸತಕ್ಕ ನಿಷ್ಕಾಮ ಪ್ರೇಮವನ್ನಾಗಿ ಪರಿವರ್ತಿಸಬಹುದು. ಇಲ್ಲಿ ನೋಡಿ, ಇಲ್ಲಿ ಒಳ್ಳೆ ಪಾಯಿಂಟ್ ಹಾಕ್ಯಾರ. ನಿಷ್ಕಾಮ ಪ್ರೇಮ ಒಳ್ಳೆ ಚಿನ್ನಕ್ಕೆ ಹೋಲಿಕೆ ಮಾಡಿದ್ರು. ಉತ್ತಮವಾಗಿರತಕ್ಕಂಥ ಚಿನ್ನ ಇವಾಗ ತುಂಬಾ ಚೀಪ್ ಆಗ್ಬಿಟ್ಟಿದೆ. ಅಲ್ಲ, ಚಿನ್ನ ಅನ್ನೋದು ಬಹಳ ಚೀಪ್ ಆಗ್ಬಿಟ್ಟಿದೆ. ಆ ರೀತಿ ಚಿನ್ನದಂತಹ ಪ್ರೇಮ ಅಂತ ಅದಕ್ಕೆ ಹೋಲಿಕೆ ಮಾಡಿ. ನಮ್ಮ ಇದರಲ್ಲಿ ಚಿನ್ನಕ್ಕಿಂತ ಬೆಲೆ ಬಾಳ್ತಕ್ಕಂಥ ಯಾವ್ದು ಇಲ್ಲ. ಆದ್ರಿಂದ ಈ ಚಿನ್ನಕ್ಕೆ ಈ ಪ್ರೇಮವನ್ನು ಹೋಲಿಕೆ ಮಾಡಿ. ಆ ಚಿನ್ನದಲ್ಲಿ ಕಶ್ಮಲಗಳು ಏನಾದ್ರೂ ಪೂರ್ತಿ ತೆಗಿತಾರಲ್ಲ, ಹಾಗೆ ನಮ್ಮ ಪ್ರೇಮದಲ್ಲಿನ ಕಶ್ಮಲ ಅಂತಂದ್ರೆ ಯಾವ್ದಿದು, ನನ್ನವರು, ನನ್ನ ಸಂಬಂಧಪಟ್ಟವರು, ಅವರನ್ನೇ ಪ್ರೀತಿಸ್ತೀವಿ ನೋಡು, ಅದು ಆ ಚಿನ್ನದಲ್ಲಿ ಸೇರಿರ್ತಕ್ಕಂಥ ಕಶ್ಮಲಗಳ ಸಮಾನ. ಅದನ್ನ ತೆಗೆದರೆ ಅಂತಂದ್ರೆ ವಿಶ್ವ ಪ್ರೇಮವನ್ನು ನಾವು ಬೆಳೆಸ್ಕೋಬೇಕು. ಎಲ್ಲಾದ್ರಲ್ಲೂ ಪ್ರೇಮವನ್ನ, ವಿಶ್ವ ಪ್ರೇಮವನ್ನ ಬೆಳೆಸ್ಕೋಬೇಕು. ಎಲ್ಲರೊಡನೆಯೂ ಬಳಸದಕ್ಕ ನಿಷ್ಕಾಮ ಪ್ರೇಮವನ್ನಾಗಿ ಪರಿವರ್ತಿಸಬಹುದು. ನಿಷ್ಕಾಮ ಪ್ರೇಮ, ಪ್ರೀತಿ, ವಿಶ್ವಾಸ ಎಲ್ಲರಲ್ಲೂ ಇರುತ್ತೆ. ನಮ್ಗೆ ಏನಾದ್ರು ಕೊಟ್ರೆ ತೆಗೆದ್ರೆ ಪ್ರೀತಿ, ನಮ್ಮನ್ನ ತಗೊಳಿದ್ರೆ ಬಿಡ್ಬಿಡ್ತೀವಿ. ಆ ರೀತಿ ಅಲ್ಲ, ನಿಷ್ಕಾಮ ಪ್ರೇಮ, ಅಪೇಕ್ಷೆ ಏನು ಅವರಿಂದ ಹೊಂದದೀರ ಅವರನ್ನು ಪ್ರೀತಿಸ್ತಕ್ಕಂಥದ್ದು ಕಳಿಸ್ಕೋಬೇಕು. ಇದನ್ನು ಮಾಡಿ ಅದರ ಬಂಧನದಿಂದ ಪಾರಾಗಬಹುದು. ಇದು ರಾಗದ್ವೇಷಗಳಿದೆಯಲ್ಲ, ಈ ನಿಷ್ಕಾಮ ಪ್ರೇಮದಿಂದ ಜೀವನವನ್ನು ನಡೆಸೋದು ಕಳ್ಸ್ಕೊಂಡಾಗ ಆ ಬಂಧನದಿಂದ ನಾವು ಬಿಡುಗಡೆಯಾಗುವುದು. ಇಲ್ಲ ಅಂತಂದ್ರೆ ಬಂಧನದಲ್ಲೇ ಇರ್ತೀವಿ, ಬಿಡಿ ಆಗ್ದಂಗಾನೆ. ಆದರೆ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ದ್ವೇಷವಿದ್ದರೆ ಇದರಿಂದ ವಿಮೋಚನೆ ಪಡೆಯುವುದು ತುಂಬಾ ಕಷ್ಟ ಸಾಧ್ಯ. ದ್ವೇಷ ಭಾವನೆ ಬೆಳೀತು ಅಂತಂದ್ರೆ ಅದರಿಂದ ವಿಮೋಚನೆ ಪಡೆಯುವುದು ಬಹಳ ಕಷ್ಟನೂ ಸಾಧ್ಯ. ಕಷ್ಟವೂ ಆಗುತ್ತೆ, ಸಾಧ್ಯವೂ ಆಗುತ್ತೆ. ಆದ್ರಿಂದ ಕಷ್ಟ ಸಾಧ್ಯ. ಕೆಲಸ ನಮಗೂ, ನಾವು ದ್ವೇಷ ಯಾರಲ್ಲಿ ಮಾಡುತ್ತೀವಿಯೋ ಅವರಿಗೂ ಬಾಧಕವಾದದ್ದು. ಇಬ್ಬರು ಪರಸ್ಪರ ಭಯ, ಕಳವಳ, ಕೆಲವು ಸಂದರ್ಭಗಳಲ್ಲಿ ದುಃಖ ಮತ್ತು ಬೇನೆಗಳಿಂದ ಪರಿವರ್ತಿಸಬೇಕಾಗುತ್ತದೆ. ಇದು ದ್ವೇಷ, ಅಸೂಯೆ ಹುಟ್ರೆ ತನಗೊಬ್ಬನಿಗೆ ಅಲ್ಲ, ಇಬ್ಬರಿಗೂ ರಾಗದ್ವೇಷಗಳು ಬೆಳವಣಿಗೆ ಆಗುತ್ತೆ. ಒಬ್ಬರಿಗೊಬ್ಬರಿಗ ಇಬ್ಬರು ಕೆಲ ಮಟ್ಟಕ್ಕೆ ಹೋಗ್ತೀವಿ. ಆದ್ರಿಂದ ರಾಗದ್ವೇಷಾದಿಗಳು ಒಬ್ಬರ ಮೇಲೆ ಒಬ್ಬರು ಇರ್ತಕ್ಕಂಥದ್ದು ಅವ್ರಿಗೂ ಕೆಡುಕು, ನಮಗೂ ಕೆಡುಕು. ಆದ್ರಿಂದ ಇಂಥದನ್ನ ಶಮನ ಮಾಡಿಕೊಳ್ಳುವುದು ನಾವು ವಯಸ್ಸಾಗ್ತಾ ಆಗ್ತಾ ಆಗ್ತಾ ಶಮನ ಮಾಡಿಕೊಂಡಾಗ ಮುಂದಿನ ಜೀವನಕ್ಕೆ ನಮಗೆ ಸುಲಭವಾಗುತ್ತೆ ಅವನ್ನ ಜಯಿಸುವುದಕ್ಕಾಗಿ. ದ್ವೇಷವನ್ನು ಏತಕ್ಕೋಸ್ಕರ ಮಾಡುತ್ತೇವೆ? ಇದು ಪ್ರಶ್ನೆ. ದ್ವೇಷ ಯಾತಕ್ಕಾಗಿ ಮಾಡ್ತೀವಿ? ನನಗೆ ಬೇಕಾಗಿರುವುದು ಸಿಕ್ಕದೇ ಇರುವಾಗ ನಿನ್ನ ಮೇಲೆ ದ್ವೇಷ, ನಾನು ಅಪೇಕ್ಷೆ ಇರ್ತಕ್ಕಂಥದ್ದಕ್ಕೆ ನೀನು ಅಡ್ಡಿ ಬಂದಾಗ ದ್ವೇಷ, ನಾನು ಹೇಳಿದ್ದನ್ನು ನೀನು ಮಾಡದೇ ಇರುವಾಗ ದ್ವೇಷ ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಬಹುಶಃ ಬೇರೆಯವರಿಂದ ನಮಗೆ ಕೆಡುಕು ಆಗಬಹುದು. ಆದುದರಿಂದ ಅವರ ಮೇಲೆ ದ್ವೇಷ ಮಾಡುತ್ತೇವೆ. ನಿಮ್ಮಿಂದ ಏನಾದ್ರೂ ಕೆಡುಕು ಆಗುವ ರೀತಿಯಲ್ಲಿ ಇದ್ರೆ ದ್ವೇಷ, ಅವನಿದ್ರೆ ನನ್ನ ಕಡೆಗೆ ಬರುವುದೇ ಬೇಡಪ್ಪ, ಇದು. ಆದರೆ ಕರ್ಮ ಕಟ್ಟಳೆಯನ್ನು ಅರ್ಥ ಮಾಡಿಕೊಂಡರೆ ನಾವು ದ್ವೇಷ ಮಾಡುವುದರಿಂದ ನಮ್ಮ ದುಷ್ಕರ್ಮವು ಹೆಚ್ಚಿಸಿಕೊಂಡಂತ ಹಾಗೆ ಆಗುತ್ತದೆ. ಕರ್ಮ ಕಟ್ಟಳೆ ಏನು ಅಂತಕ್ಕಂಥದ್ದು ನಾವು ಅರ್ಥ ಮಾಡಿಕೊಂಡರೆ, ನಿನ್ನ ಮೇಲೆ ನಾನು ದ್ವೇಷ ಸಾಧಿಸುವುದಕ್ಕೆ ಬಂದರೆ
ಇನ್ನೂ ಅದರ ಪ್ರತಿಫಲ ಜಾಸ್ತಿ ಆಗುತ್ತದೆ. ಪ್ರೇಮವನ್ನ ಯಾವೊಬ್ಬ ಮನುಷ್ಯನನ್ನಾಗ್ಲಿ ಪ್ರೀತಿಯ ಪ್ರೇಮದಿಂದ ಬಗ್ಗಿಸಬಹುದು, ದ್ವೇಷದಿಂದ ಯಾವತ್ತೂ ಸಾಧಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಏಕೆಂದರೆ ನಮಗೆ ಕೆಡುಕು ಮಾಡುವವರು ಇತರರ ಅನೇಕರು ಒಳ್ಳೆಯದನ್ನೇ ಮಾಡಿರಬಹುದು. ಇಲ್ಲಿ ನೋಡಿ, ನಮಗೆ ನೀನು ಕೆಡುಕು ಮಾಡ್ತಾ ಇದೀಯ, ಆದ್ರೆ ನೀನು ಬೇರೆಯವ್ರಿಗೆಲ್ಲ ಒಳ್ಳೆಯದನ್ನ ಮಾಡ್ತೀಯ. ನನಗೆ ಕೆಡುಕು ಮಾಡ್ತಾ ಇದೀಯಾ, ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀಯ. ಅದನ್ನ ನಾವು ಕರ್ಮ ಸಿದ್ಧಾಂತ ಅನ್ನೋದು ಅರ್ಥ ಮಾಡ್ಕೊಂಡಾಗ, ನನಗೆ ಕೆಡುಕು ಮಾಡುವವನು ಬೇರೆಯವ್ರ 10 ಜನರಿಗೆ ಒಳ್ಳೇದು ಮಾಡ್ತಾ ಇದ್ರೆ ಇದಕ್ಕೇನ್ ಕಾರಣ, ಅದನ್ನು ಹುಡುಕ್ಬೇಕು ನಾವು. ಬುದ್ಧಿ ಬೆಳವಣಿಗೆ ಆದ್ರೆ ಅದನ್ನು ಹುಡುಕ್ತೀವಿ. ನನ್ನಲ್ಲಿ ಏನೋ ಕೊರತೆ ಇದೆ, ನನ್ನಲ್ಲಿ ಕೊರತೆಯೂ ಇದೆ, ಹಿಂದಿನ ಜನ್ಮದ ಸುಕೃತವೋ ನಿನಗೂ ನನಗೆ ದ್ವೇಷ ಸಾಧಿಸ್ಕೊಂಡು ಬಂದಿದ್ದರಿಂದ ಆ ಹಿಂದಿನದು ನಂತರ ನೀನು ಬಿಚ್ತಾ ಇದೆಯಬಾರ್ದು. ಆದರೆ ನಮಗೆ ಏಕೆ ಕೆಡುಕು ಮಾಡಬೇಕು? ನಾನು ಹಿಂದಿನ ಜನ್ಮದಲ್ಲಿ ಆತನಿಗೆ ತೊಂದರೆ ಕೊಟ್ಟಿರಬೇಕು. ಅದರ ಫಲವಾಗಿ ಶಾಂತವಾಗಿ ಆತನು ಈ ಜನ್ಮದಲ್ಲಿ ನಮಗೆ ಕೆಡುಕು ಮಾಡುತ್ತಾನೆ. ಹಿಂದಿನ ಜನ್ಮದಲ್ಲಿ ಅದನ್ನು ಕೆಡುಕು ಮಾಡಿದ್ಯಾ, ಅದಕ್ಕೆ ಶಾಂತಿಯಾಗಿ ಏನ್ ಮಾಡ್ಬೇಕು ಅದನ್ನು ಮಾಡ್ಬೇಕು, ಅದು ತೀರ್ಸೋದಕ್ಕೆ. ಈ ಜನ್ಮದಲ್ಲಿ ನಮಗೆ ಕೆಡುಕು ಮಾಡುತ್ತಾನೆ. ಆದುದರಿಂದ ನಾವು ಪುನಃ ದ್ವೇಷವನ್ನು ಸಾಧಿಸಿದರೆ ದುಷ್ಕರ್ಮ ಹೆಚ್ಚುತ್ತದೆ. ನನಗೆ ನೀನು ತೊಂದರೆ ಕೊಟ್ಟಾಗ ಆಗ್ಲಿ ಬಿಡಪ್ಪ, ಏನೋ ನನ್ನ ಕರ್ಮ ಇಂದ ಏನು ಮಾಡಿದ್ದೇನೆ, ಅದರಿಂದ ನಾನು ಹೇಳಿದ್ದಕ್ಕೆಲ್ಲ ವಿರುದ್ಧವಾಗಿ ಆಗ್ತಾ ಇದೆ ಅಂತ ಅನ್ನೋದು ಮಾಮೂಲಾಗಿದ್ದರೆ ನೀನು ಮಾಡಿರ್ತಕ್ಕಂಥ ಕರ್ಮ ಸವಿಯುತ್ತೆ. ಜನ್ಮಗಳಲ್ಲಿ ಸವಿತಾ ಬರುತ್ತದೆ. ಅದು ಜನ್ಮ ಜನ್ಮಕ್ಕೋ ನಮಗೋ ಆತನಿಗೋ ದ್ವೇಷ ಮುಂದುವರೆದುಕೊಂಡು ಹೋಗಿ ನಾವಿಬ್ಬರೂ ದುಃಖಕ್ಕೆ ಒಳಗಾಗುತ್ತೇವೆ. ಇಲ್ಲೇ ಇನ್ನೊಂದು ಉದಾಹರಣೆ ಹೇಳ್ತಾರೆ. ಗಂಡ ಹೆಂಡತಿಯರಾಗ್ತಕ್ಕಂಥವ್ರು ಒಬ್ಬರಿಗೊಬ್ರು ಅನ್ಯೋನ್ಯ ಪ್ರೀತಿಯಿಂದ ಬಾಳ್ಲೇಬೇಕು ಅಂತ. ಆ ಬಾಳಿಲ್ಲ ಅಂತಂದ್ರೆ 7 ಜನ್ಮಗಳು ಅವ್ರಿಗೆ ಆಗ್ತಾರ. ಇನ್ನು ಗಂಡಾಗಿ ಒಂದ್ ಜನ್ಮದಲ್ಲಿ, ಹೆಣ್ಣಾಗಿ ಒಂದ್ ಜನ್ಮದಲ್ಲಿ ಒಬ್ಬರಿಗೊಬ್ರು ಪ್ರೀತಿ ವಿಶ್ವಾಸ ಬೆಳೆಯುವ ತನಕ ಕರ್ಮದೇವರು ಬಿಡಲುವಂತೆ. ಆದ್ದರಿಂದ ಈ ಸಿದ್ಧಾಂತ ತಿಳ್ಕೊಂಡಿರ್ತಕ್ಕಂಥವ್ರು ಮನೆಗಳಲ್ಲಿ ಸಮೇತ ಹೊಂದಾಣಿಕೆ ಮಾಡ್ಕೊಂತ ಹೋಗ್ತಕ್ಕಂಥದ್ದನ್ನು ಕಳಿತ್ಕೋಬೇಕು ಅಂತ ಒಳಗಾಗ್ಬೇಕಾಗುತ್ತೆ. ಆದುದರಿಂದ ಕರ್ಮ ಕಟ್ಟಳೆಯ ರಹಸ್ಯವನ್ನು ತಿಳಿದವನು ಯಾರನ್ನೋ ದ್ವೇಷಿಸುವುದಿಲ್ಲ. ಈಗ ನಾವೆಲ್ಲ ಕರ್ಮ ಕಟ್ಟಳೆ ಏನು ಅಂತ ತಿಳ್ಕೊಂಡಿದೀವಲ್ಲ, ನಾಳೆಯಿಂದಾನೇ ಶುರು ಮಾಡ್ಬೇಕು. ನಾವು ಬೇರೆಯವ್ರ ಮೇಲೆ ಯಾರ ಮೇಲೆ ದ್ವೇಷ ಮಾಡಲ್ಲ, ಯಾರನ್ನೋ ಏನೋ ಹೊಗಳುವುದು ತಪ್ಪೆ, ತೆಗೊಳ್ಳುವುದು ತಪ್ಪೆ. ಆದ್ರಿಂದ ಕರ್ಮ ಕಟ್ಟಳೆ ನಮ್ಗೆ ಗೊತ್ತಿದೆಯಲ್ಲ. ಬೇರೆಯವ್ರ ಮೇಲೆ ದ್ವೇಷ ಮಾಡಿದ್ರೆ ಇರ್ತೀವ, ಏನೋ ಒಂದ್ ದಿವಸ 2 ದಿವಸ 3 ದಿವಸ 1 ವಾರ ಹಂಗೆ ಹಿಂಗೆ ಇರ್ಬೋದು, ಯೋಚನೆ ಮಾಡ್ತಾರೆ ಜವಾಬ್ ಕೊಡಕ್ಕೆ. ಹಾಗೆ ಇರುವುದಕ್ಕೆ ಸಾಧ್ಯ ಇದೆಯಾ? ಈ ವಿಷಯ ಇದುವರೆಗೂ ತಿಳಿದಿಲ್ಲಪ್ಪ, ಈಗ ತಿಳ್ಕೊಂಡಿದ್ದೀವಿ. ಆ ರೀತಿ ಜೀವನ ನಡೆಸೋದಕ್ಕೆ ಯಾಕೆ ನಾವು ಪ್ರಯತ್ನ ಮಾಡಬಾರದು? ಇನ್ನೊಂದು ವಿಷಯ ಅಂದ್ರೆ, ದೃಢವಾದ ಸಂಕಲ್ಪವನ್ನು ನಾವು ಗಳಿಗೆಯಲ್ಲಿ ಮಾಡಿದಾಗ ಆ ಸಂಕಲ್ಪವು ಈ ಜನ್ಮದಲ್ಲಾದರೂ ಮುಂದುವರಿಯಬಹುದು, ಅಥವಾ ಮುಂದಿನ ಜನ್ಮದಲ್ಲಾದರೂ ಮುಂದುವರೆದು ಆ ರೀತಿ ನಾವು ಜೀವನ ನಡೆಸುವುದಕ್ಕೆ ಸಾಧ್ಯವಾಗುತ್ತದೆ ಅಂತ. ಭಗವಾನ್ ಬುದ್ಧರು ಕಟ್ಟಳೆ ರಹಸ್ಯವನ್ನ ತಿಳಿದವನು. ಭಗವಾನ್ ಬುದ್ಧ ಇದ್ದಾರಲ್ಲ, ಈ ಕರ್ಮ ಕಟ್ಟಳೆ ರಹಸ್ಯವನ್ನ ತಿಳಿದವನು, ಯಾರನ್ನು ದ್ವೇಷಿಸುವುದಿಲ್ಲ ಭಗವಾನ್ ಬುದ್ಧರು. ನೀನು ನನ್ನ ಕಡೆ ಎಷ್ಟು ದ್ವೇಷ ಕಾರುತ್ತೀಯೋ, ನಾನು ನಿನ್ನ ಕಡೆಗೆ ಅಷ್ಟೇ ಪ್ರೇಮವನ್ನ ಬೀರುತ್ತೇನೆ. ಇದು ಭಗವಾನ್ ಬುದ್ಧರು ಹೇಳ್ತಕ್ಕಂಥದ್ದು. ಇದೇ ರೀತಿ ನಮ್ಮ ಗಾಂಧೀಜಿ ಹೇಳ್ತಾ ಇದ್ರಂತೆ, ಒಂದು ಕೆನ್ನೆ ಕಡಿದ್ರೆ ಇನ್ನೊಂದು ಕೆನ್ನೆ ತೋರ್ಸೋ, ಅವ್ರು ಹೊಡಿಕ್ ಹೋಗ್ಬೇಡ ಅಂತ. ಅದಕ್ಕೆ ಈಗ ಆಗೋಯ್ತು. ಆದುದರಿಂದ ವಿವೇಕಿಯು ಪರಮ ಪುರುಷಾರ್ಥವನ್ನು ಯಾವಾಗಲೂ ತನ್ನ ಗುರಿಯಲ್ಲಿ ಇಟ್ಟುಕೊಂಡಿರಬೇಕು. ವಿವೇಕ ಅಂದ್ರೆ ತಿಳುವಳಿಕೆ ಇರ್ತಕ್ಕಂಥ ಪರಮ ಪುರುಷಾರ್ಥವನ್ನು ಯಾವಾಗಲೂ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು, ನಾನು ಈ ತಪ್ಪು ಮಾಡಿದ್ರೆ ಇಂಥ ಕರ್ಮ, ಇಂತಹ ವಿಷಯ, ಈ ರೀತಿ ತೊಂದರೆಗಳು ಬರುತ್ತೆ ಅನ್ನೋ ಮನಸ್ಸಿನಲ್ಲಿ ಬೆಳಕು ಹಾಕ್ತಾ ಇದ್ರೆ ಆ ಕೆಟ್ಟ ಕೆಲಸವನ್ನು ಮಾಡೋದಕ್ಕೆ ನಾವು ಹೋಗುವುದಿಲ್ಲ. ಗುರಿ ಇಟ್ಟುಕೊಂಡಿರುವುದರಿಂದ ನಿಜವಾಗಿಯೂ ವಿರಾಗಿಸುತ್ತೇವೆ. ಆ ರೀತಿ ಮನಸ್ಸಿನಲ್ಲಿ ಇಟ್ಕೊಂಡ್ರೆ ವಿರಾಗ ಅಂತಂದ್ರೆ ಸುಲಭವಾಗಿ ವ್ಯವಸ್ಥೆ ರೀತಿಯಲ್ಲೇ ಸಂತೋಷವಾಗಿರುತ್ತೆ. ವೈರಾಗ್ಯವೆಂದರೆ ಬರೀ ರಾಗದಿಂದ ಬಿಡುಗಡೆ ಹೊಂದಿದರೆ ಸಾಲದು. ವೈರಾಗ್ಯ ಅಂತಂದ್ರೆ ಬರೀ ರಾಗದಿಂದ, ದ್ವೇಷ ಅಸೂಯ ರಾಗದಿಂದ ಬಿಡುಗಡೆ ಪಡ್ತಕ್ಕಂಥ ಒಂದೇ ವೈರಾಗ್ಯ. ಅವನು ವೈರಾಗ್ಯನಾಗಿದ್ದಾನೆ ಅಂತಂದ್ರೆ ದ್ವೇಷ ಅಸೂಯೆಗಳನ್ನು ಬಿಟ್ಟಿದ್ದಾನೆ ಅಂತ ಎಲ್ಲ ಬಿಟ್ಟು ಬಿಟ್ಟು ವೈರಾಗ್ಯವಾಗಿದ್ದಾನೆ ಸಾಲ.
ದ್ವೇಷದಿಂದಲೂ ವಿಮೋಚನೆ ಪಡೆದು ಎಲ್ಲವನ್ನು ಪ್ರೀತಿಸುವುದನ್ನು ಅಭ್ಯಾಸ ಮಾಡಬೇಕು. ಎಲ್ಲರನ್ನು ಪ್ರೀತಿ ಮಾಡತಕ್ಕಂಥದನ್ನ ಅಭ್ಯಾಸ ಮಾಡಬೇಕು. ರಾಗದ್ವೇಷಗಳು ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ. ಮೊದಲೇ ಹೇಳಿದೆ, ರಾಗದ್ವೇಷಗಳು ಒಂದೇ ನಾಣ್ಯದ ಎರಡು ಮುಖಗಳು, ಎರಡೂ ಬೇಕು. ಒಂದು ಮತ್ತೊಂದು ಪೋಷಿಸುತ್ತದೆ. ರಾಗ ದ್ವೇಷ ಒಂದಕ್ಕೊಂದು ಬೆಳೆಸುತ್ತಂತೆ. ಪೋಷಣೆ ಮಾಡೋದಂದ್ರೆ ಬೆಳೆಸುವುದು. ಆದುದರಿಂದ ಇವುಗಳಿಂದ ವಿಮೋಚನೆ ಪಡೆದಿರುವ ಸಾಧಕನ ಪ್ರಜ್ಞೆಯು, ವಿಮೋಚನೆ ಪಡೆಯತಕ್ಕಂಥವನು ಸಾಧಕನ ಪ್ರಜ್ಞೆ. ರಾಗದ್ವೇಷಗಳು ಎರಡು ಧ್ರುವಗಳ ಮಧ್ಯೆ ದಲ್ಲಾಳಿಯಂತೆ ಓಡಾಡುವುದಿಲ್ಲ. ಅದು ಮಧ್ಯದ ಕೇಂದ್ರದಲ್ಲಿ ಎಡರರ ಸೋಂಕು ಇಲ್ಲದಂತೆ ಸ್ಥಿರವಾಗಿ ನಿಂತಿರುತ್ತದೆ. ಇದು ಒಂದು ಗಾದೆ ಹೇಳ್ತಾರೆ, ತುಂಬಿದ ಕೂಡ ತುಳುಕೋದಿಲ್ಲ ಅಂತ. ಅರ್ಧಂಬರ್ಧ ಆದ್ರೆ ಹಿಂಗೆ ಉಂಟಾಡ್ತಾ ಇರ್ತಾರೆ. ಹೀಗೆ ರಾಗದ್ವೇಷಗಳು ಅರ್ಥಕೊಂಡಿರ್ತಕ್ಕಂಥವನು ಆ ಮಧ್ಯದಲ್ಲೇ ಇರ್ತಾನೆ. ಅಂದ್ರೆ ಧ್ರುವ ಆ ಕಡೆನೂ ಈ ಕಡೆಗೆ ಹೋಗೋದಿಲ್ಲ, ಮಧ್ಯದ ರೀತಿಯಲ್ಲಿ ಏನೇನಾಗ್ತಾ ಇದೆಯೋ ನೋಡೋಣಪ್ಪ ಅಂತ ತಾಳ್ಮೆಯಿಂದ ಅದನ್ನ ವೀಕ್ಷಿಸ್ತಾ ಇರ್ತಾನೆ. ಇನ್ನೊಂದು ತಪ್ಪುಗಳು ಏನ್ ಮಾಡಿದ್ದೀನಿ ಅಂತಕ್ಕಂಥ ಅದನ್ನ ವೀಕ್ಷಣೆ ಮಾಡ್ತಾನೆ. ಅಂತ ತಪ್ಪುಗಳು ಮಾಡುವಂತ ಸಂದರ್ಭ ಒದಗಿದಾಗ ಅವು ಮಾಡ್ಬೋದು. ಅದಕ್ಕೆ ನಾವು ಪ್ರತಿನಿತ್ಯವೂ ನಾವು ಮಲಗುವ ಮೊದಲು ಏನ್ ತಪ್ಪುಗಳು ಮಾಡಿದೆ, ಏನೇನ್ ಕೆಲಸಗಳು ಮಾಡಿದೆ ಅಂತ ವಿಮರ್ಶೆ ಮಾಡ್ಕೊಳ್ರು ಅಂತ ಹೇಳೋದು ಇದಕ್ಕಾಗಿ. ಅದನ್ನು ವಿಮರ್ಶೆ ಮಾಡ್ಕೊಳ್ಳುವಾಗ ನಮ್ಮಷ್ಟಕ್ಕೆ ನಾವೇ ಅರೆ ಇಂಥ ತಪ್ಪು ಮಾಡಿದೆ, ಇಂಥವನ್ನ ಈ ರೀತಿ ಮಾತಾಡಬಾರ್ದಾಗಿತ್ತಪ್ಪ ಅನ್ನುವ ನಿರ್ಧಾರ ನೀನು ತೆಗೆದುಕೊಂಡಾಗ ಮುಂದಿನ ದಿವಸ ಅಂತ ಸನ್ನಿವೇಶಗಳು ಬಂದಾಗ ಹೋಗಲ್ಲ, ಜಾಗೃತಿ ಆಗಿರ್ತೀಯ. ಆ ತಿಸಾಪಲ್ ಸೊಸೈಟಿಯಲ್ಲಿ ಎಲ್ಲ ಸುಳಿದ ಬಾಳೆಹಣ್ಣಿನಂತೆ ನಮ್ ಕೈ ಕೊಟ್ಟಿದ್ದಾರೆ, ಅದು ತಿನ್ನಬೇಕು. ಅದನ್ನೂ ತಿನ್ನಕ್ಕಾಗ್ತಾ ಇಲ್ಲ ನಮ್ಮಿಂದ. ಈ ಚಿಕ್ಕ ಮಕ್ಕಳು ಎಂತ ಅಡಿಗೆ ಮಾಡಿ ತಿನ್ನಿಸಿದ್ರು ಬೇಡ 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 ಅಂತ ಹೊರಟಿರ್ತಾರೆ ನೋಡೋ. ಎಷ್ಟು ಕಷ್ಟ ಪಡ್ತಾ ಇರ್ತಾರೆ ತಾಯಿಂದ್ರೆ ಚಿಕ್ಕ ಮಗುಗೆ ಅನಿಸ್ಬೇಕಾದ್ರೆ. ಆ ರೀತಿ ನಾವು ಅವರೆಲ್ಲ ತಂದು ಕೊಟ್ರು ಅದನ್ನ ತಿಂತಾ ಇಲ್ಲ. ಇನ್ನು ತಿನ್ನೋದು ಅಂತಂದ್ರೆ ನಾವು ತಿಂತಕ್ಕಂಥದ್ದು ಚೆನ್ನಾಗಿ ತಿಂತಾ ಇದ್ದೀವಿ. ಈ ರಾಗದ್ವೇಷಾದಿಗಳು ಸಂದರ್ಭ ಒದಗಿದಾಗ ಅದನ್ನು ವಿಮೋಚನೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಹೋಗ್ತಾ ಇಲ್ಲ. ನಾಲ್ಕನೇದು, 5 ಹೇಳಿದ್ರಲ್ಲ, ಅದರಲ್ಲಿ 4ನೇದು. ಈಗ ರಾಗದ್ವೇಷಗಳು ಹುಟ್ಟುವುದು ನಮ್ಮ ಕಾಮದೇಹದಲ್ಲಿ. ನಾವು ಇದನ್ನು ತಿಳಿಯದೆ ದೇಹವೇ ನಾನೆಂಬ ಭಾವನೆಗೆ ಒಳಗಾಗಿ ನಮಗೆ ರಾಗದ್ವೇಷಗಳು ಇರುವಂತೆ ಭಾವಿಸುತ್ತೇವೆ. ಈ ರಾಗದ್ವೇಷಗಳು ಹುಟ್ಟುವುದೋ ಇಲ್ಲೇ, ಅದರ ಮೂಲ ಎಲ್ಲಿರೋದು ಹೇಳಿ? ಕಾಮದೇಹದಲ್ಲಿ. ಕಾಮದೇಹದಲ್ಲಿ ಅದ್ರ ಗುಣ ಇರೋದು, ಅಲ್ಲಿ ಹುಟ್ಟುವುದು ಭಾವಿಸುತ್ತೇವೆ. ನಮ್ಮ ವಿವೇಚನೆಯ ಬೆಳೆಸಿಕೊಂಡು ಅವುಗಳನ್ನು ಸ್ವಲ್ಪ ಮಟ್ಟಿಗೆ ಜಯಿಸುವ ಮಟ್ಟಕ್ಕೆ ಬಂದಾಗ ಈ ವಿಷಯ ನಮಗೆ ಅರಿವಾಗಿ ನಾವು ಅವುಗಳನ್ನು ವಿಶೇಷವಾಗಿ ನಾಶಪಡಿಸುತ್ತೇವೆ. ಈ ರಾಗದ್ವೇಷಗಳೆಲ್ಲ ಹುಟ್ಟುವುದು ನಮ್ಮ ಕಾಮದೇಹದಲ್ಲಿ. ಈ ಕಾಮದೇಹವನ್ನು ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಕೋಬೇಕು ಅಂತಕ್ಕಂಥದ್ದು ಜ್ಞಾನ ನಾವು ಬೆಳೆಸ್ಕೊಂಡಾಗ ಅವು ಕ್ಷೀಣವಾಗುತ್ತದೆ, ರಾಗದ್ವೇಷಗಳು ಕ್ಷೀಣವಾಗುತ್ತವೆ. ಇದು 5ನೇದು. ಯಾವ ಸಾಧಕನು ಇವುಗಳಿಗೆ ಅತೀತವಾದ ದೃಷ್ಟಿಯಿಂದ ವಿಮರ್ಶೆ ಮಾಡಬಲ್ಲನೋ, ಅದೇ ಸಾಯಂಕಾಲ ರಾತ್ರಿ ಮಲ್ಕೊಳ್ಳುವಾಗ ವಿಮರ್ಶೆ ಮಾಡ್ತೀವಿ ನೋಡೋ, ಯಾವನು ರಾಗದ್ವೇಷಗಳ ಬಗ್ಗೆ ವಿಮರ್ಶನೆ ಮಾಡಿಕೊಳ್ತಕ್ಕಂಥ ಸಾಮರ್ಥ್ಯ ಯಾವನು ಬೆಳೆಸ್ಕೊಳ್ತಾನೋ ಅವನು ಮಾಡಬಲ್ಲನೋ ಅಂತಹ ವಿವೇಕಿಯು ಮಾತ್ರ ಈ ರಾಗದ್ವೇಷಗಳಿಂದ ಮಾನವ ಜೀವಿತದಲ್ಲಿ ಉಂಟಾಗತಕ್ಕಂಥ ದುಃಖ ಬೇನೆಗಳು ಅನವಶ್ಯಕ ಪತ್ತೆ ಹಚ್ಚಬಲ್ಲನು. ನೋಡು, ಅದು ಅದನ್ನ ವಿಮರ್ಶೆ ಮಾಡಿ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ನಿನಗೆ ಬಂದರೆ ರಾಗದ್ವೇಷಾದಿಗಳನ್ನ ನಾನು ಮಾತನಾಡ್ತಕ್ಕಂಥದ್ದು ಸರಿನಾ ತಪ್ಪ ಅಂತಕ್ಕಂಥದ್ದು ಜ್ಞಾನ ನೀನು ಬೆಳೆಸ್ಕೊಂಡಾಗ ಅವುಗಳ ಶಮನವಾಗುತ್ತೆ ನಿನ್ನ ಜೀವನದಲ್ಲಿ. ಈ ಜೀವನದಲ್ಲಿ ಇವಾಗಲೇ ಪ್ರಾರಂಭ ಮಾಡಿ ಶಮನ ಮಾಡಿಕೊಂಡಾಗ ಮುಂದಿನ ಜನ್ಮದಲ್ಲಿ ಸುಲಭವಾಗಿ ಆ ಮಾರ್ಗದಲ್ಲಿ ಹೋಗ್ತೀವಿ. ಆದರೆ ಕ್ರಿಯಾಯೋಗವನ್ನು ನಿಷ್ಠೆಯಿಂದ ಅನುಷ್ಠಾನ ಮಾಡತಕ್ಕ ಧೀರನಿಗೆ ಕ್ರಿಯಾಯೋಗ, ಕ್ರಿಯೆ ಅಂದ್ರೆ ನಾವು ಮಾಡ್ತಕ್ಕಂಥ ಕೆಲಸಗಳು. ಯೋಗ ಅಂದ್ರೆ ಸಂಧಿಸುವುದು ಒಂದಕ್ಕೊಂದು. ನಾವು ಮಾಡ್ತಕ್ಕಂಥ ಕೆಲಸಗಳು ಕ್ರಿಯಾಯೋಗ. ನಾವು ಮಾಡ್ತಕ್ಕಂಥ ಕೆಲಸಗಳಿಗೂ ಆ ಮಾಡ್ತಕ್ಕಂಥ ಸಮಯಕ್ಕೂ ಸರಿ ಒಂದು ರೀತಿಯಲ್ಲಿ ಇರಬೇಕು. ಹೇಳೋದೊಂದು ಮಾಡೋದಿಂದಿರ ಅದು ಕ್ರಿಯಾ ಸಂಯೋಗ ಆಗಲ್ಲ, ಅದು ಬೇರೆ ಇದು ಬೇರೆ ಆಗುತ್ತೆ.
ಧೀರನಿಗೆ ಮಾತ್ರ ಅರಿವಿಲ್ಲದಂತೆಯೇ ಹೇಗೆ ರಾಗದ್ವೇಷಗಳು ತನ್ನ ಸುಪ್ತ ಪ್ರಜ್ಞೆಯಲ್ಲಿ ಸೇರಿಕೊಂಡು ತನ್ನನ್ನು ಕಾಡಿಸುತ್ತವೆ ಮತ್ತೆ ಹೇಗೆ ತನ್ನನ್ನು ಪ್ರಶಾಂತತೆಯಿಂದ ದೂರ ಇಟ್ಟುತ್ತವೆ ಎಂಬ ತತ್ವ ಗೋಚರವಾಗುತ್ತದೆ. ಅವನು ಆ ಯೋಚನೆ ಮಾಡ್ತಕ್ಕಂಥ ಸಾಮರ್ಥ್ಯ ಬಂದಾಗ ರಾಗದ್ವೇಷಾದಿಗಳು ನಮ್ಮಲ್ಲಿ ಹೇಗೆ ಹುಟ್ಟುತ್ತವೆ, ಹುಟ್ಟಿರತಕ್ಕಂಥ ಅದನ್ನು ಶಮನ ಹೇಗೆ ಮಾಡ್ಬೇಕು ಅಂತಕ್ಕಂಥ ನಾವು ತಿಳ್ಕೊಳ್ತಾನೆ. ಇದು 5 ರಾಗದ್ವೇಷಾದಿಗಳು ಸಂಬಂಧಪಟ್ಟಿರ್ತಕ್ಕಂಥದ್ದು 5. ಸೂತ್ರ 9ನೇದು ಇಲ್ಲಿ 1ನೇದಕ್ಕೆ ಇದೆಯಲ್ಲ, 3ನೇ ಸೂತ್ರದಿಂದ 9ನೇ ಸೂತ್ರದವರೆಗೂ ಹೇಳಿದ್ರು. ಈಗ ಅದಕ್ಕೆ ಸಂಬಂಧಪಟ್ಟಿದ್ದು 9ನೇ ಸೂತ್ರ. ಸ್ವರ ಸ್ವಾಹಿ ಶಕ್ತಿಯಿಂದಲೇ ಉಲ್ಬಣಗೊಂಡುವಂತಹ ಈ ದೇಹಾಭಿಮಾನವು ವಿದ್ವಾಂಸರನ್ನೂ ಸಹ ಮೂಢ ವಂಶಪಡಿಸಿಕೊಂಡು ಅವರನ್ನು ಅಭಿನಿವೇಶನ ಅಂದ್ರೆ ಇಹಲೋಕ ಜೀವಿತಕ್ಕೆ ಅಂಟಿಕೊಳ್ಳುವಂತೆ ಮಾಡುತ್ತದೆ. ಅಭಿನಿವೇಶನ ಅಂದರೆ ಇಹಲೋಕ ಜೀವಿತಕ್ಕೂ ಅಂಟಿಕೊಳ್ಳುವಂತೆ ಮಾಡುತ್ತದೆ. ನಂತರ ಹುಟ್ಟುವುದಕ್ಕೆ ಕಾರಣ ಇದು. ಇದನ್ನು ವಿಮರ್ಶೆ ಮಾಡೋಣ. ಅಭಿನಿವೇಶವೆಂದರೆ ವಿದ್ವಾಂಸರನ್ನೂ ಸಹ ವಶಪಡಿಸಿಕೊಂಡು ಇಹಲೋಕ ಜೀವಿತಕ್ಕೆ ಬಲವಾದ ಅಭಿಮಾನದಿಂದ ಅಂಟಿಕೊಳ್ಳುವಂತೆ ಮಾಡುವಂತಹ ದುರಭಿಮಾನವೇ ಆಗಿರುತ್ತದೆ. ಇದು ಅಭಿನಿವೇಶ ಅಂದರೆ ವ್ಯಾಖ್ಯಾನ ಇಷ್ಟು ಹೇಳ್ತಾರೆ. ಎಂದರೆ ವಿದ್ವಾಂಸರನ್ನೂ ಸಹ ವಶಪಡಿಸಿಕೊಂಡು ಇಹಲೋಕ ಜೀವಿತಕ್ಕೆ ಬಲವಾದ ಅಭಿಮಾನದಿಂದ ಅಂಟಿಕೊಳ್ಳುವಂತೆ ಮಾಡುವಂತಹ ದುರಭಿಮಾನವೇ ಆಗಿದೆ. ಕೆಲವರು ಇದಕ್ಕೆ ಸ್ವಲ್ಪ ಉದಾಹರಣೆ ಅಂತಂದ್ರೆ, ಉತ್ತಮವಾಗಿರ್ತಕ್ಕಂತಹ ಭಾಷಣ ಮಾಡ್ತಕ್ಕಂಥವ್ರು, ಉತ್ತಮ ಗುಣಗಳನ್ನು ಹೊಂದಿರತಕ್ಕಂಥವ್ರು, ಅವ್ರನ್ನ ಹೊಗಳುವುದು ಜಾಸ್ತಿ. ನಾವು ಹೊಗಳ್ಬಿಡ್ತೀವಿ, ಹೊಗಳ್ಬಿಟ್ಟಿರ್ತಾರ ಹೊಗಳ್ಬಿಟ್ಟು ಹೊಗಳೇ ಅವನು ಒಂದಲ್ಲ ಒಂದ್ಸಲ ಹೊಗಳಿಕೆಗೆ ಕಿವಿ ಕೊಟ್ಟು ತಣ್ಣಗಾಗ್ತಾನೆ. ಆ ರೀತಿ ಮಾಡ್ತಾ ಇವಿ ನಾವು. ಆ ರೀತಿ ಮಾಡಬೇಕು. ಅಭಿಮಾನದಿಂದ ಅಂಟಿಕೊಳ್ಳುವಂತೆ ಮಾಡುವಂತ ದುರಾಭಿಮಾನವೇ ಆಗಿದೆ. ಈಗ ಅಭಿಮಾನದಿಂದ ಹೋಲಿಕೆ ಮಾಡ್ತಕ್ಕಂಥದ್ದು ದುರಾಭಿಮಾನ ಮಾಡಬಾರದು. ಅವಿದ್ಯೆಯಿಂದ ಹುಟ್ಟುವ ಕ್ಲೇಶಗಳ ಪೈಕಿ ಅಭಿನಿವೇಶವು ಕಟ್ಟ ಕಡೆ ಎಯದು. ಎಲ್ಲರಿಗೂ ಎಲ್ಲಾ ಪ್ರಾಣಿಗಳಿಗೂ ಬದುಕಬೇಕೆಂಬ ಆಸೆ ತುಂಬಾ ಪ್ರಬಲವಾಗಿರುತ್ತದೆ. ಅಭಿನಿವೇಶನ ಅಂತಂದ್ರೆ ಎಲ್ಲಾ ಪ್ರಾಣಿಗಳಿಗೂ ಎಲ್ಲಾ ಮನುಷ್ಯರಿಗೂ ಬದುಕಬೇಕು ಅಂತಕ್ಕಂಥ ಆಸೆ ಹುಟ್ಟತಕ್ಕಂಥದ್ದು. ಯಾರಿಗೆ ಮುದುಕನಾಗಿರ್ತಾನೆ, ಸಾಯ್ಬೇಕು, ಆವಾಗ್ಲೂ ಪ್ರಾಣ ಬಿಡಕ್ಕೆ ಅವ್ನಿಗೆ ಇಷ್ಟವಿಲ್ಲ. ಗಂಜಿ ಕುಡಿಸ್ತಾರೆ, ಅದು ಮೂಗಿನಲ್ಲಿ ಟ್ಯೂಬ್ ಹಾಕಿ ಇದ್ರಲ್ಲಿ ಹಾಕ್ತಾ ಇದ್ರೆ ಆವಾಗ್ಲೂ ಸ್ವಲ್ಪ ಹಾಕುವಂತ. ಯಾಕೆ ಆಸೆ ಪ್ರಾಣ ಬಿಡುವುದಕ್ಕೆ. ಮನುಷ್ಯನು ನಾವೂ ಹಂಗೆ ಅಲ್ಲ, ಪ್ರಾಣಿ ಪಕ್ಷಿಯೂ ಸಹ ಅವನು ಸಮಾನ ಆಸೆ, ಬದುಕಬೇಕು ಅಂತಕ್ಕಂಥ ಆಸೆ ಪ್ರಬಲವಾಗಿರುತ್ತದೆ. ಎಲ್ಲರಿಗೂ ಎಲ್ಲಾ ಪ್ರಾಣಿಗಳಿಗೂ ಬದುಕಬೇಕೆಂಬ ಆಸೆ ತುಂಬಾ ಪ್ರಬಲವಾಗಿರುತ್ತದೆ. ಪ್ರಬಲ ಅಂತಂದ್ರೆ ಗೊತ್ತು ನಮ್ಗೆ. ಒಂದೊಂದು ಸಂದರ್ಭದಲ್ಲಿ ತನ್ನ ಜೀವಿತವೆಲ್ಲ ದುರ್ಭರವಾದ ಕಷ್ಟ ಕಾರ್ಪಣ್ಯಗಳಿಂದ ಪೀಡಿತನಾಗುತ್ತೇವೆ. ಮನುಷ್ಯನೂ ಕೂಡ ಈ ದೇಹವನ್ನು ಬಿಡುವುದಕ್ಕೆ ಸಮ್ಮತಿಸುವುದಿಲ್ಲ. ಎಷ್ಟೇ ಕಾಯಿಲೆಗಳಿದ್ರು ಇನ್ನೂ ಬದುಕಬೇಕು ಅಂತ ಅನ್ಸುತ್ತೆ. ಮನುಷ್ಯನು ದೇಹವನ್ನು ಬಿಡಬೇಕು ಅಂತಕ್ಕಂಥದ್ದು ನೋಡು. ಯೋಗಿ ಆಗಿರ್ತಕ್ಕಂಥವ್ರು ಸ್ವಲ್ಪ ಹೆಚ್ಚು ಕಡಿಮೆ ಇದ್ರೆ ಔಷಧಿಗಳು ತಗೊಳಕ್ಕಾಗಲ್ಲ, ಆಸ್ಪತ್ರೆಗೆ ಹೋಗಲ್ಲ. ಸಾಕಪ್ಪ ಇಲ್ಲಿ ಬದುಕಿರುವುದು ಅಂತ ಅವರ ನಿಷ್ಕಾಮವಾಗಿ ಯೋಚನೆ ಮಾಡಿಕೊಳ್ತಕ್ಕಂಥ ಇದರಲ್ಲಿ ಪ್ರಾಣ ಬಿಡ್ತಾರೆ. ಈ ದೇಹವನ್ನು ಬಿಡುವುದಕ್ಕೆ ಸಮ್ಮತಿಸುವುದಿಲ್ಲ. ಕಾರಣವೇನೆಂದರೆ ಉಳಿದ 4 ಕ್ಲೇಶಗಳು ಅಂಥವನನ್ನು ಪ್ರಬಲವಾಗಿ ಪೀಡಿಸುತ್ತವೆ. ಆ 4 ಕ್ಲೇಶಗಳು ಬಹಳ ಪ್ರಬಲವಾಗಿ ಪೀಡಿಸ್ತಾ ಇರುವುದರಿಂದ ಪ್ರಾಣ ಬಿಡುವುದಕ್ಕೆ ಮನಸ್ಸು ಬರಲ್ಲ ನನಗೆ. ಮನುಷ್ಯನಿಗೆ ಈ ಜೀವಿತ ಬಿಟ್ಟರೆ ಬೇರೆ ಲೋಕಗಳಲ್ಲಿ ತನ್ನ ಜೀವಿತವು ಮುಂದುವರಿಯುತ್ತದೆ ಎಂಬ ಅಂಶವು ಸುತರಾಮ್ ತಿಳಿದಿರುವುದಿಲ್ಲ. ಯಾಕಪ್ಪ ಆ ರೀತಿ ಅವರಲ್ಲಿ ಅಭಿಮಾನ ಇರುತ್ತಂದ್ರೆ, ಈ ದೇಹವನ್ನು ಈಗ ಬಿಟ್ಟರೆ ಮುಂದಿನ ಲೋಕಗಳಿದೆ, ಅಲ್ಲಿ ನಾವು ಜೀವನ ನಡೆಸಬಹುದು ಅಂತಕ್ಕಂಥದ್ದು ಸುತರಾಮ್ ಗೊತ್ತಿಲ್ಲ, ಅನೇಕರಿಗೂ ಗೊತ್ತಿಲ್ಲ. ಈ ವಿಷಯವು ಗೊತ್ತಿರತಕ್ಕಂಥವ್ರೆ ಬಿಡೋ ಇದ್ದಿಲ್ಲ, ಆದ್ರೆ ಮುಂದಿನ ಲೋಕದಲ್ಲಿ ನಾನು ಉತ್ತಮವಾಗಿ
ಜೀವನ ನಡೆಸಬಹುದು, ಈ ರೀತಿ ಇದೆ 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 ಅಂತಕ್ಕಂಥದ್ದು ನಮಗೆ ಅರಿವಾದರೆ ಸಾಯುವುದಕ್ಕೆ ಹಿಂದೇಟೇನು ಹಾಕಲ್ಲ ನಾವು. ಅವರು ಮುಂದಿನ ಲೋಕಗಳಿವೆ, ಅಲ್ಲಿ ಜೀವನ ನಡೆಸ್ತೀವಿ ಅಂತಕ್ಕಂಥ ಸುತರಾಮ ಗೊತ್ತಿಲ್ಲದೆ ಇರುವುದರಿಂದ ಈ ಲೋಕದಲ್ಲಿ ಈ ದೇಹವನ್ನು ಬಿಡುವುದಕ್ಕೆ ಬಾಧೆ ಪಡ್ತಾರೆ, ಬಿಟ್ಟು ಬಿಡುವುದಕ್ಕೆ ಅವ್ನಿಗೆ ಇಷ್ಟವಿಲ್ಲ. ಕಾರಣ ಅವಿದ್ಯೆ. ಯಾಕಪ್ಪ ಅಂದ್ರೆ ಅವನಲ್ಲಿ ಅವಿದ್ಯೆ, ವಿದ್ಯಾವಂತನಲ್ಲ. ವಿದ್ಯಾವಂತನಾದರೆ ಲೋಕಗಳಿಷ್ಟಿದೆ, ದೇಹಗಳಿಷ್ಟಿವೆ, ಮುಂದಿನ ಜನ್ಮ ಅಂತಕ್ಕಂಥದ್ದು ನಂತರ ಸಿಗುತ್ತದೆ. ಇಲ್ಲಿ ನಾವು ವ್ಯವಸ್ಥೆ ರೀತಿಯಲ್ಲಿ ಜೀವನ ನಡೆಸಬೇಕು, ಮುಂದೆ ಉತ್ತಮವಾಗಿರತಕ್ಕಂಥವನ್ನ ಜೀವನವನ್ನು ನಡೆಸ್ತಕ್ಕಂಥ ಉತ್ತಮ ಸಂಸಾರದಲ್ಲಿ ಹುಟ್ಟಿ ಬೇರೆಯವರಿಗೆ ಉಪಕಾರ ಮಾಡ್ತಕ್ಕಂಥ ಸಾಮರ್ಥ್ಯದನ್ನ ಬೆಳೆಸ್ಕೋಬೇಕು ಅಂತಕ್ಕಂಥ ಜ್ಞಾನ ಇದ್ದರೆ, ಅದೇ ಬುದ್ಧಿ ಬೆಳವಣಿಗೆ ಆಗಿದ್ದರೆ ಅಂತ ಕೆಲಸ ಮಾಡ್ತಾನೆ. ಆ ಬುದ್ಧಿ ಬೆಳವಣಿಗೆ ಆಗದೆ ಇರ್ತಕ್ಕಂಥವ್ರು ತಾನು ಸಾಯ್ತಾ ಇದ್ದರೂ ಸಮೇತ ಯಾವ್ದು ಬೀಗದ ಕೈಗೆ ತನ್ನ ಹತ್ರನೇ ಇಟ್ಟುಕೊಂಡು ಕೊಡಲ್ಲ, ಆವಾಗಲೂ ಕೊಡಲ್ಲ, ಮನ್ಸೊಪ್ಪಲ್ಲ. ಯಾಕೆ? ಅವಿವೇಕ ಅಂದ್ರೆ ಅವಿದ್ಯಾವಂತನು ಆ ಕೆಲಸ ಮಾಡ್ತಾನೆ. ಆದುದರಿಂದ ತನಗೆ ಪರಿಚಯವಾಗಿರುವ ಜೀವಿತವನ್ನು ತ್ಯಜಿಸುವುದಕ್ಕೆ ಇಷ್ಟಪಡುವುದಿಲ್ಲ. ತನಗೆ ಪರಿಚಯವಿದೆ, ಎಷ್ಟು ಕಾಸು ಸಂಪಾದನೆ ಮಾಡಬೇಕಂದ್ರೆ ಕಷ್ಟಪಟ್ಟಿದ್ದೀನಿ, ಅಷ್ಟೆಲ್ಲ ಅದೆಲ್ಲ ಇದೆ, ಇದ್ರಲ್ಲಿದೆ, ಇಷ್ಟು ಜನರಿಗೂ ನನಗೆ ಸಾಹುಕಾರನಾಗಿದ್ದೀನಿ ಅಂತಕ್ಕಂಥ ಮನೋಭಾವನೆ ಅವನಲ್ಲಿ ಇರುವುದರಿಂದ ಅವನು ಜೀವನ ತೆಗೆಸುವುದಕ್ಕಾಗಿ ಅಂದ್ರೆ ಪ್ರಾಣ ಬಿಡುವುದಕ್ಕಾಗಿ ಇಷ್ಟಪಡುವುದಿಲ್ಲ. ಈ ಸೂತ್ರದಲ್ಲಿ ವಿದ್ವಾಂಸರು ಸಹ ಇಹಲೋಕ ಜೀವಿತಕ್ಕೆ ಬಲವಾಗಿ ಅಂಟಿಕೊಂಡಿರುತ್ತಾರೆ ಎಂದು ಹೇಳಿದೆ. ವಿದ್ವಾಂಸರು ಡಾಕ್ಟರ್ಗಳು ಅಂತ ಹೇಳುವ, ಅವಾಗಲೇ ಅದಕ್ಕೆ ಉತ್ತರ. ಡಾಕ್ಟರ್ಗಳು ನಂತರ ವೇದಾಂತವನ್ನು ಹೇಳ್ತಕ್ಕಂಥವ್ರಿಗೂ ಈ ಇಹಲೋಕದ ಜೀವನ ವ್ಯಾಮೋಹ ಹೋಗಿಲ್ಲ. ಅವನು ಉತ್ತಮವಾಗಿರ್ತಕ್ಕಂಥ ಭಾಷಣಗಳನ್ನು ಮಾಡ್ತಾರೆ, ಉತ್ತಮವಾಗಿರ್ತಕ್ಕಂಥ ವಿಷಯಗಳನ್ನು ತಿಳಿಸ್ತಾರೆ. ಯಾವುದು ನಮ್ಮ ದೇಹ ಇಂಥದ್ದು ಹಾಗೆ ಹೀಗೆ ಅಂತೆಲ್ಲರೂ ಹೇಳ್ತಾರೆ. ಆದರೆ ತನ್ನಗೆ ಆ ಸಂದರ್ಭ ಬಂದಾಗ ಬಿಡುವುದಕ್ಕೆ ಮನಸ್ಸು ಬರಲ್ಲ. ಬರೀ ಮಾನಸಿಕವಾದ ತಿಳುವಳಿಕೆ ಸಾಲದು. ಕೆಲವರು ಅನೇಕ ದರ್ಶನಗಳನ್ನೆಲ್ಲ ವ್ಯಾಸಂಗ ಮಾಡಿರುತ್ತಾರೆ. ಆದಾಗಿ ಏನೋ ತಿಳಿಯದವನು ಈ ಜೀವಿತಕ್ಕೆ ಅಂಟಿಕೊಂಡಿರುವಷ್ಟು ದೇಹಾಭಿಮಾನ ಉಳ್ಳವರಾಗಿರುತ್ತಾರೆ. ಎಲ್ಲ ಇವಾಗ ನಾವು ಅಷ್ಟೇ, ಲೋಕಗಳಂದ್ರೆ ಇಷ್ಟು ಲೋಕಗಳಿದೆ, ನಮ್ಮ ದೇಹಗಳಿದೆ, ಆಸೆ ಪಡಬಾರದು, ಈ ಆಸೆ ದುಃಖಕ್ಕೆ ಕಾರಣ, ಇವನ್ನ ಜಯಿಸಬೇಕು ಅಂತ ಅನ್ನೋದನ್ನ ನಾವು ಹೇಳ್ತಾನೇ ಇದ್ದೀವಿ. ಆ ಸಂದರ್ಭ ಬಂದಾಗ ನಾವೇನಾಗ್ತೀವ? ಆದ್ರಿಂದ ದೃಢವಾಗಿ ಸಂಕಲ್ಪವನ್ನು ನಾವು ಮನದಟ್ಟು ಮಾಡ್ಕೋಬೇಕು. ದೃಢವಾದ ಸಂಕಲ್ಪವನ್ನು ಹಾಕಿದಾಗ ಅದು ನಮಗೆ ಪ್ರಬಲವಾಗಿ ಬೆಳವಣಿಗೆ ಆಗುತ್ತೆ. ಇದಕ್ಕೆ ಕಾರಣ ಮಾನಸಿಕವಾದ ತಿಳುವಳಿಕೆ ಇಲ್ಲದೆ ಇರುವುದು. ಕಲ್ಪನೆ ಸ್ವಂತ ಅನುಭವಕ್ಕೆ ಸಂಬಂಧಪಟ್ಟಿದ್ದಲ್ಲ. ನೋಡು, ಕಲ್ಪನೆ ನಾನು ಇಷ್ಟು ಹೇಳ್ತೀನಿ, ನಾವು ಬೇರೆಯವರು ಹೇಳುವುದನ್ನು ಕೇಳಿಸ್ಕೊಂಡಿರ್ತೀನಿ, ಆದರೆ ಸ್ವಂತ ಅನುಭವದ ಮೇಲೆ ನಿಂತ್ಕೊಂಡಾಗ ಅವನು ಉದ್ಧಾರ ಆಗ್ತಾನೆ. ಸ್ವಂತ ಅನುಭವ ಬರಬೇಕು, ಪರಾವಲಂಬಿ ಆಗಬಾರದು. ಆದುದರಿಂದ ಯೋಗಿಯು ಸ್ವಂತವಾಗಿ ಸಾಧಿಸಿ ಪಡೆದ ಅನುಭವದಷ್ಟು ಖಚಿತವಲ್ಲ. ಯೋಗಿ ಆಗಿರ್ತಕ್ಕಂಥವನು ಹೇಳುವುದರ ಮುಖಾಂತರ ಸ್ವತಃ ಅನುಭವವನ್ನು ಪಡೆದಾಗ ಖಚಿತವಾಗಿ ನಿಂತುಕೊಳ್ತಕ್ಕಂಥ ಸಾಮರ್ಥ್ಯ ಅವನಲ್ಲಿ ಬೆಳವಣಿಗೆ ಆಗುತ್ತದೆ. ಯಾರಲ್ಲಿ? ನಿಜವಾದ ಯೋಗಿಯಾದರೆ. ನಾವು ಎಲ್ಲ ಅನುಭವಗಳನ್ನು ಪಡೆಯಬೇಕು, ಆಸೆ ಆಕಾಂಕ್ಷೆಗಳೆಲ್ಲ ಇದೆ, ಯಾವುದು ಬಿಡಕ್ಕಾಗಲ್ಲ. ಎಲ್ಲದ ಸಲದ ರೋಗಗಳೆಲ್ಲವೂ ನಾವು ಬರುತ್ತೆ. ಯೋಗಿ ಆಗಲ್ಲ ನಾವು. ಆ ಸಾಯುವ ಸಂದರ್ಭಕ್ಕೆ ರೋಗಗಳು ಬಂದು ಖಚಿತವಲ್ಲ. ಆದುದರಿಂದ ಸ್ವಂತ ಅನುಭವದ ಮೂಲಕ ಖಚಿತ ಮಾಡಿಕೊಳ್ಳಬೇಕೆಂಬವನು ಯೋಗಾಭ್ಯಾಸವನ್ನ ಕೈಗೊಳ್ಳುತ್ತಾನೆ. ಸ್ವಂತ ಅನುಭವಗಳನ್ನು ಪಡೆಯಬೇಕು ಅಂತಕ್ಕಂಥವನು ಯೋಗಾಭ್ಯಾಸವನ್ನು ಖಚಿತ ಮಾಡಿಕೊಳ್ತಾನೆ. ನಿಷ್ಠೆಯಿಂದ ನಿಯಮದಂತೆ ತನ್ನ ಜೀವನವನ್ನು ನಡೆಸ್ತಾನೆ. ಕಷ್ಟ ಬಂದಿದ್ರು ಹಿಂದಿನ ಜನ್ಮದಲ್ಲಿ ನಾನು ಬೇರೆಯವ್ರು ತೊಂದರೆ ಕೊಟ್ಟಿದ್ದೀನಿ, ಇವಾಗ ನನಗೆ ಕಷ್ಟ ಬಂದಿದೆ, ಹೋಗ್ಲಿ ಈ ಸಾಲ ತೀರಿಸ್ತಾ ಇದ್ದೀನಿ ಅಂತಕ್ಕಂಥ ಖಚಿತವಾಗಿರ್ತಕ್ಕಂಥ ನಂಬಿಕೆ ಬರಬೇಕು. ಕೆಲವರು ಸಂಸಾರ ಜೀವಾತ್ಮರುಗಳಾಗಿರುತ್ತಾರೆ. ಅವರಿಗೆ ಅನೇಕ ಜನ್ಮಗಳಲ್ಲಿ ಪಡೆದ ಅನುಭವವು ಎಂದರೆ ಗೀತೆಯು ಹೇಳುವಂತೆ ಅನಿತ್ಯ ಸುಖಂ ಲೋಕಂ, ಅಂದ್ರೆ ಈ ಲೋಕದ ಜೀವನವು ದುಃಖಕರದಿಂದ ಕೂಡಿರುವುದು. ಗೀತೆ ಹೇಳುವುದು ಈ ಲೋಕದ ಜೀವನವು ದುಃಖಕರವಾಗೇ ಇದೆಯೇ ಹೊರತು
ಸುಖವಾಗಿ ಇಲ್ಲ. ನೋಡಿ ನಮ್ಮ ರಾಜಕಾರಣಿಗಳು ನೋಡೋಣ, ಬೇಕಾದಷ್ಟು ಸಂಪಾದನೆ ಮಾಡ್ತಿದ್ದಾರೆ, ಸುಖ ಅನ್ನೋದ್ರ ಇದೆಯಾ ಅವ್ರಿಗೆ? ಇನ್ನೂ ಇಲ್ಲ ಸರ್. ಏನು ಇಲ್ಲ. ನೆಕ್ಸ್ಟ್ ಎಲೆಕ್ಷನ್ ನಾನೇ ಮಿನಿಸ್ಟರ್. ಅಷ್ಟಿದೆ. ಆದ್ರೆ ಸ್ವಲ್ಪ ಏನು ವೈರಾಗ್ಯದಿಂದ ತಂಬೂರಿ ಇಟ್ಕೊಂಡು ಇಲ್ಲ. ಹಾಡಲ್ಲಿ ಹೇಳ್ಕೊಂಡಿರ್ತಕ್ಕಂಥವ್ನು ಸುಖವಾಗಿ ನಾಲ್ಕು ಮನೆಯಲ್ಲಿ ಏನಾದ್ರೂ ತಿಂದು ಬಿಟ್ಟು ಆರಾಮಾಗಿ ಜಗಳಿ ಮೇಲೆ ಮಲಗಿ ನಿಂತು ಹೋಗ್ತಾನೆ. ಯಾಕಂದ್ರೆ ಜೀವನ ಅಂದ್ರೆ ಏನು ಅಂತಂದು ಅಲ್ಪ ಸ್ವಲ್ಪ ಅರಿವು ಬಂದಿರತಕ್ಕಂಥ ಸುಖ ಅನ್ನೋದು ಬರುತ್ತೆ ಅವನಿಗೆ. ಐಶ್ವರ್ಯ ದಂಡ್ಯ ಸಂಪಾದಿಷ್ಟು ಸುಖವಂತೂ ಇಲ್ಲವೇ ಇಲ್ಲ. ಅದಕ್ಕಾಗಿ ಈ ಲೋಕವು ದುಃಖಕರವಾಗಿರತಕ್ಕಂಥದ್ದು ಅಂತ ನಮ್ಮ ಭಗವದ್ಗೀತೆಯಲ್ಲಿ ಹೇಳಿರ್ತಕ್ಕಂಥ ಕೃಷ್ಣನ ಹೇಳಿರೋದು. ಸಂಸ್ಕಾರ ರೂಪದಲ್ಲಿ ಖಚಿತವಾಗಿರುವುದರಿಂದ ಅಂತವರಿಗೆ ಜೀವತಕ್ಕೆ ಸಂಬಂಧಪಟ್ಟ ದುರಭಿಮಾನವಿರುವುದಿಲ್ಲ. ಸಂಸ್ಕಾರ, ಅವನಿಗೆ ಸಂಸ್ಕಾರ ಇದೆಯನ್ನಲ್ಲ ಅಂತ ಬೈತೀವಿ. ಯಾಕೆ? ವ್ಯವಸ್ಥೆ ನಿಯಮ ಜೀವನ ಅಂತಂದ್ರೂ ಅದಕ್ಕೆ ತದ್ವಿರುದ್ಧವಾಗಿ ಜೀವನ ಮಾಡ್ತಾ ಇದ್ರೆ ಅಂತ ಬೈತೀನಿ, ನೀನು ಸಂಸ್ಕಾರ ಇಲ್ಲ. ಆ ಸಂಸ್ಕಾರವನ್ನು ಉಳಿಸಿಕೊಂಡು ಜೀವನ ಮಾಡ್ತಕ್ಕಂಥವನಿಗೆ ಆನಂದ ಸುಖ ಅಂತಕ್ಕಂಥದ್ದು ಸಿಗುತ್ತದೆ. ಇಂತಹವರ ಜ್ಞಾನಿಗಳು. ಯಾರು ಜ್ಞಾನಿಗಳು? ಆ ಸಂಸ್ಕಾರವನ್ನ ಬೆಳೆಸಿಕೊಂಡು ಜೀವನವನ್ನು ತಾನೂ ನಡೆದು ಬೇರೆಯವರಿಗೂ ಉಪದೇಶ ಮಾಡ್ತಕ್ಕಂಥವರಿಗೆ ಇಂಥವರಿಗೆ ಜ್ಞಾನಿಗಳು ಅಂತೀವಿ. ವಿದ್ಯಾವಂತರು ಅಲ್ಲ, ವಿದ್ಯಾವಂತರಿಗೂ ಜ್ಞಾನಿಗೂ ತುಂಬಾ ವ್ಯತ್ಯಾಸ. ಅಂತವರ ಜ್ಞಾನಿಗಳಾಗ್ತಾರೆ. ವಿದ್ವಾಂಸರಾದಾಗಿಯೂ ಅಂತಹ ಬಲವಾದ ಸಂಸ್ಕಾರವಿಲ್ಲದಿದ್ದರೆ, ನೋಡಿ ವಿದ್ಯಾವಂತರಿಗೆ ಬಲವಾಗಿರತಕ್ಕಂಥ ಸಂಸ್ಕಾರ ಇರಲ್ಲ, ಜ್ಞಾನಿಗೆ ಬಲವಾಗಿರತಕ್ಕಂಥ ಸಂಸ್ಕಾರವಿರುತ್ತೆ. ಆದ್ರಿಂದ ವಿದ್ಯಾವಂತನಿಗೂ ಜ್ಞಾನಿಗಿರತಕ್ಕಂಥ ವ್ಯತ್ಯಾಸ ಅಲ್ಲೇ. ಅವರು ಜ್ಞಾನಿಗಳಲ್ಲ, ಅಂತವರಿಗೆ ಅಭಿನಿವೇಶವು ಕಾಡಿಸುತ್ತಿರುವುದು. ಜ್ಞಾನಿಗಳಿಗೆ ಅಲ್ಲ, ವಿದ್ಯಾವಂತನಿಗೆ ಅಭಿನಿವೇಶವು ಕಾಡಿಸ್ತಾ ಇರುತ್ತದೆ. ಸ್ವಾಭಾವಿಕವಾಗಿಯೇ ಇರುತ್ತದೆ, ಅಂತವರಿಗೆ ಸ್ವಾಭಾವಿಕವಾಗಿರುತ್ತದೆ. ಈ ಸೂತ್ರದಲ್ಲಿ ಮತ್ತೊಂದು ಮುಖ್ಯಾಂಶವಿದೆ. ಅದೇನೆಂದರೆ, ಜೀವಾತ್ಮನು ಸಂಸಾರ ಚಕ್ರವನ್ನು ಪ್ರವೇಶ ಮಾಡಿದಲಾಗಾಯಿತು. ಜೀವಾತ್ಮನು ಸಂಸಾರ ಚಕ್ರಕ್ಕೆ ಪ್ರವೇಶ ಪಡೆದಲಾಗಾಯಿತು. ದೊಡ್ಡವರು ಹೇಳ್ತಾರೆ, ತಿಳುವಳಿಕೆ ಇರ್ತಕ್ಕಂಥವ್ರು, ನಾವು ಜೀವಾಗಿ ಸ್ಥೂಲ ಲೋಕದಲ್ಲಿ ಬೇರೆ ಜೀವನವನ್ನು ಎತ್ತಿದಾಗ ಎಷ್ಟು ಸಲ ನಾವು ಜೀವನ ಮಾಡಿದ್ದೀವಿ ಅಂತಂದ್ರೆ, ನಮ್ಮ ಈ ಮೂಳೆಗಳಿದೆಯಲ್ಲ ಇವೆಲ್ಲ ಒಂದ್ ಕಡೆ ಹುಟ್ಟೆ ಹಾಕಿದ್ರೆ ಪರ್ವತದಷ್ಟಾಗುತ್ತಂತ, ಅಷ್ಟು ಸಲ ಹುಟ್ಟಿದೀವಿ ನಾವು. ಅದಕ್ಕೇನ್ ಹೇಳ್ತಾರಂದ್ರೆ, ಈ ಸೂತ್ರದಲ್ಲಿ ಮತ್ತೊಂದು ಮುಖ್ಯಾಂಶವಿದೆ. ಅದೇನೆಂದರೆ, ಜೀವಾತ್ಮನು ಸಂಸಾರ ಚಕ್ರವನ್ನು ಪ್ರವೇಶ ಮಾಡಿದಲಾಗಾಯಿತು. ತನ್ನ ದೇಹಾತ್ಮ ಭಾವನೆಯನ್ನು ಬೆಳೆಸಿಕೊಂಡಿರುವುದರಿಂದ ಅಭಿನಿವೇಶವು ಬಲವಾಗಿ ಮನುಷ್ಯನ ಜೀವಿತಕ್ಕೆ ಅಂಟಿಕೊಂಡಿರುವುದಕ್ಕೆ ಕಾರಣ. ನಾನೇ ನನ್ನದು ಅಂತಕ್ಕಂಥದ್ದು ಭಾವನೆ, ನಾವು ಇಂಡಿಪೆಂಡೆಂಟ್ ಆತ್ಮ ಆದಾಗಿನಿಂದ ಹುಟ್ಟತಾನೆ ಇದ್ದೀವಿ. ಹುಟ್ಟಿದವನಿಂದ ಆ ನಿಯಮಗಳನ್ನು ಪಾಲನೆ ಮಾಡದೇ ಇರುವುದರಿಂದ ಹುಟ್ಟುವುದು ಸಾಯುವುದು, ಆ ಮೂಳೆಗಳೆಲ್ಲ ಒಂದ್ ಕಡೆ ರಾಶಿ ಹಾಕಿದ್ರೆ ದೊಡ್ಡ ಪರ್ವತದಷ್ಟಾಗುತ್ತೆ. ಅಷ್ಟೆಲ್ಲ ಹುಟ್ಟಿದ್ದೀವಿ, ಸತ್ತಿದ್ದೀವಿ. ಅಲ್ಲದೆ ಮುಂದಿನ ಸೂತ್ರದಲ್ಲಿ ಹೇಳುವಂತೆ ಹಿಂದಿನ ಕ್ಲೇಶಗಳು ಮುಂದಿನವುಗಳನ್ನು ಪ್ರವೇಶಿಸ ಬಲ ಕೊಡುತ್ತದೆ. ಹಿಂದಿನ ಕ್ಲೇಶಗಳು, ನೀನು ಒಳ್ಳೇದು ಮಾಡಿದರೆ ಮುಂದಿನ ಜನ್ಮಕ್ಕೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಮಾಡ್ಕೊಂಡು ಬಂದಿದ್ರೆ ಕೆಟ್ಟ ಜೀವನವೇ ಬರುತ್ತೆ. ಹಾಗೆ ಎಲ್ಲಾ ಕ್ಲೇಶಗಳಿಗೂ ಅವಿದ್ಯೆಯೇ ಮೂಲ ಕಾರಣ. ಎಂದರೆ ತನ್ನ ನಿಜ ಸ್ವರೂಪವನ್ನು ತಿಳಿಯದೇ ಇರುವುದು. ಆದುದರಿಂದ ಸರ್ವಸ್ವವಾಗಿ ಎಂದರೆ ಈ ಕ್ಲೇಶಗಳಿಗೆ ಮೂಲವಾದ ಅಜ್ಞಾನವು ಪ್ರಬಲವಾಗಿರುತ್ತದೆ. ಈ ಮುಂದಿನ ಶ್ಲೋಕಗಳು ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಈ ಮುಂದಿನ ಶ್ಲೋಕಗಳಲ್ಲ, ಈ ಮುಂದಿನ ಕ್ಲೇಶಗಳು ನಾಶ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರು ರಾಗದ್ವೇಷಗಳನ್ನೇ ಬಲವಾಗಿ ಬೆಳೆಸಿಕೊಂಡಿರುತ್ತಾರೆಯೋ ಅಂಥವರೆಲ್ಲರೂ ಜೀವತಕ್ಕೆ ತುಂಬಾ ಅಂಟಿಕೊಂಡಿರುತ್ತಾರೆ. ಇಷ್ಟು ಮೊದಲನೇದಲ್ಲ 3-9 ಶ್ಲೋಕಗಳು ಇಲ್ಲಿಗೆ ಸಮಾಪ್ತವಾಗುತ್ತದೆ. ಇದು ನಮ್ಮ ಜೀವನವನ್ನು ಇಷ್ಟೆಲ್ಲ ತಿಳ್ಕೊಂಡ ಮೇಲೆ ಸ್ವಲ್ಪವಾದರೂ ನಾವು ಮುಂದಕ್ಕೆ ಈ ಜನ್ಮದಲ್ಲಿ ಬಂದರೆ ಮುಂದಿನ ಜನ್ಮಕ್ಕೆ ಸುಗಮ ದಾರಿ ಕಂಡುಕೊಳ್ತೇವಿ ಅನ್ನೋದನ್ನ ಇದರಿಂದ ಅರ್ಥ ಮಾಡಿಕೊಂಡು ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತನ ವ್ಯಾಖ್ಯಾನ ಎಲ್ಲ ಓಂಕಾರವನ್ನು ಮಾಡಿ ಓ